ಕನ್ನಡಕ್ಕೆ ಯಾಕೆ ಈ ಸಮಸ್ಯೆ ಇದೆ? ನಮ್ಮದು ವಿಮರ್ಶೆಯ ತೊಡಕು. ಏನು ನಮ್ಮ ಕಾಲದಲ್ಲಿ ಒಂದು ಕೃತಿ ಬಂದರೆ, ಒಂದು ಕತೆ ಬಂದರೆ ವಿಮರ್ಶೆಗೊಳಗಾಗ್ತಿತ್ತು. ಆದರೆ ಇವತ್ತೇನಾಗಿದೆ, ಎಲ್ಲೂ ವಿಮರ್ಶೆಗಳೇ ಕಾಣ್ತಾ ಇಲ್ಲ, ವಿಮರ್ಶಕರೇ ಕಾಣ್ತಾ ಇಲ್ಲ. ಇವತ್ತು ಕತೆ ಫಾರ್ಮಲ್ಲೇ ನೋಡೋಕ್ಕಾಗೋದಿಲ್ಲ. ವಿಶ್ವವಿದ್ಯಾಲಯದ ಆ ರೀತಿ ಕೆಲಸ ಮಾಡ್ತಿದೆ ಅಂತ ಅನ್ಸುತ್ತೆ, ಅಥವಾ ಇನ್ನೂ ಏನೆಲ್ಲ ನಿರೀಕ್ಷೆಗಳನ್ನ ನಾವು ವಿಶ್ವವಿದ್ಯಾಲಯದಿಂದ ನಿರೀಕ್ಷಿಸ್ಬೋದು ಅಂತ ಸರ್? ಯಾವ ವಿಶ್ವವಿದ್ಯಾಲಯ ಪ್ರಸಾರಗಳು ಹೊಸ ಪುಸ್ತಕಗಳು ಬರ್ತಾ ಇಲ್ಲ. ಕೇಳಿದ್ರೆ 1,000 ಮಾಡಿಸಲ್ಲ ಸರ್, 200 ಮಾಡಿಸ್ತೀವಿ. ದುಡ್ಡಿಲ್ಲ ಸರ್. ಶಿಕ್ಷಣ ತುಂಬ ಅವಶ್ಯಕ ಮಕ್ಕಳಿಗೆ. ಇವತ್ತು ಪ್ರಕಟವಾಗ್ತಿರ್ತಕ್ಕಂಥ ಬರವಣಿಗೆಯನ್ನು ಗುರುತಿಸ್ತಕ್ಕಂಥ ಜನ ಭಾಳ ಕಡಿಮೆ ಆಗಿದ್ದಾರೆ. ಎಲ್ಲ ನಮ್ಮ ಈದಿನ.comನ ವೀಕ್ಷಕರಿಗೆ ನಮಸ್ಕಾರ. ಕನ್ನಡದ ಅಪರೂಪದ ಸಾಹಿತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಕರಿಗೌಡ ಬೀಚನಹಳ್ಳಿ ಅವರು ಈ ಬಾರಿ ತುಮಕೂರು ಜಿಲ್ಲೆಯ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದೇ ಡಿಸೆಂಬರ್ನ 29 ಮತ್ತು 30ನೇ ತಾರೀಕು ನಡೆಯುವ ಈ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಕರಿಗೌಡ ಬೀಚನಹಳ್ಳಿ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ಕರಿಗೌಡ ಬೀಚನಹಳ್ಳಿ ಸರ್ ಅವರು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನವರಾಗಿದ್ದಾರೆ. ಏನಪ್ಪ ವಿಶೇಷ ಅಂದರೆ, ಕುಣಿಗಲ್ ತಾಲೂಕಿನಿಂದ ಇದೇ ಮೊದಲನೇ ಬಾರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ಮೊದಲುವಹಿಸ್ತಿದ್ದಾರೆ. ಇನ್ನೊಂದು ವಿಶೇಷ ಏನಂದರೆ, ಕನ್ನಡ ಸಾಹಿತ್ಯ ಸಮ್ಮೇಳನದ ಕುಣಿಗಲ್ ತಾಲೂಕಿನ ಮೊದಲನೇ ಅಧ್ಯಕ್ಷರಾಗಿ ಇವರು ಅಧ್ಯಕ್ಷತೆಯನ್ನು ವಹಿಸಿದರು. ಈ ಬಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸ್ತಾ ಇದ್ದಾರೆ. ಈ ಎಲ್ಲ ವೈಶಿಷ್ಟ್ಯತೆಯ ಹಿನ್ನೆಲೆಯಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಸಾಹಿತಿಗಳಾಗಿ ವಿಮರ್ಶೆ, ನಾಟಕ ಮತ್ತು ಕಾದಂಬರಿಗಳು, ಕಥೆಗಳು, ಅನುವಾದ ಈ ಎಲ್ಲವನ್ನ ಬರೆಯುವ ಮೂಲಕ ಕನ್ನಡದ ಪ್ರಜ್ಞೆಯನ್ನು ಕಟ್ಟಿರುವಂಥ ಹಿರಿಯರಾದಂತಹ ಕರಿಗೌಡ ಬೀಚನಹಳ್ಳಿ ಸರ್ ಅವರು ಆಯ್ಕೆಯಾಗಿರುವಂಥದ್ದು ಎಲ್ಲ ಸಾಹಿತ್ಯ ವಲಯದಲ್ಲಿ ಮತ್ತು ಎಲ್ಲ ಸಮಾಜದಲ್ಲೂ ಕೂಡ ತುಂಬ ಒಂದೊಳ್ಳೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ನಾವು ಈದಿನ.com ಇಂದ ಸಂದರ್ಶನ ಮಾಡ್ತಾ ಇದ್ದೀವಿ. ಸರ್, ಮೊದಲನೇದಾಗಿ ನೀವು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದಕ್ಕೆ ಏನು ಅನ್ನಿಸ್ತಾ ಇದೆ ನಿಮಗೆ? ಇದು ನನಗೆ ಸಂತೋಷ ಅಂತ ಹೇಳಲೇಬೇಕು, ಸಾಂಪ್ರದಾಯಿಕ ಹೇಳೋದಾದರೆ. ಆದರೆ ಕನ್ನಡದ ಬಗ್ಗೆ ಇನ್ನೂ ಪ್ರಜ್ಞೆ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಆಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಆಗೋಗಿದ್ದರೆ ಇಷ್ಟೆಲ್ಲ ಹೋರಾಟ, ಚಳುವಳಿಗಳ ಅಗತ್ಯ ಇರ್ತಿರಲಿಲ್ಲ. ಆದರೆ ಕನ್ನಡಕ್ಕೆ ಯಾಕೆ ಈ ಸಮಸ್ಯೆ ಇದೆ ಕನ್ನಡ ಅಂತಕ್ಕಂಥದ್ದು ನಾವೆಲ್ಲ ಯೋಚನೆ ಮಾಡಿದಾಗ ಇನ್ನೂ ಅನೇಕ ಸಮಸ್ಯೆಗಳು, ಗಡಿ ಸಮಸ್ಯೆ ಇದೆ, ಭಾಷಾ ಸಮಸ್ಯೆ ಇದೆ, ಮತ್ತು ಈ ಭಾಷಿಕರ ಸಮಸ್ಯೆ ಇದೆ. ಹೀಗಾಗಿ ಅನೇಕ ಸಮಸ್ಯೆಗಳು ಇನ್ನೂ ಇವೆ. ಈಗ ಉದಾಹರಣೆಗೆ, ಪ್ರತಿ ವರ್ಷ ನಾವು ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ. ಅದು ಕರ್ನಾಟಕದಲ್ಲಿ ಆಚರಿಸ್ತೀವಿ, ಒರಿಸ್ಸಾದಲ್ಲಿ ಆಚರಿಸ್ತೀವಿ, ಮತ್ತು ಮಹಾರಾಷ್ಟ್ರದಲ್ಲಿ ಆಚರಿಸ್ತೀವಿ. ಆದರೆ ಕೇರಳ ಆಗಲಿ ಅಥವಾ ತಮಿಳುನಾಡಾಗಲಿ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡೋದಿಲ್ಲ. ಇದೇನು ಸೂಚಿಸ್ತದೆ ಅಂದರೆ, ಅಲ್ಲಿ ಭಾಷಿಕ ಚಳುವಳಿಯ ಸಮಸ್ಯೆನೇ ಇಲ್ಲ. ಕೇರಳದವರಿಗೆ, ಮಲಯಾಳಿಗಳಿಗೆ ಭಾಷಿಕ ಸಮಸ್ಯೆ ಇಲ್ಲ, ತಮಿಳರಿಗೂ ಈ ಸಮಸ್ಯೆ ಇಲ್ಲ. ಆರಂಭದಲ್ಲೇ ಅವರು ಬಗೆಹರಿಸ್ಕೊಂಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಈ ಸಮಸ್ಯೆ ಇನ್ನೂ ಇರೋದರಿಂದ ನಾವಿನ್ನೂ ಆ ಬಗೆಯ ಕಾರ್ಯಕ್ರಮಗಳನ್ನು ನಾವು ಆಚರಣೆಗೆ ತರ್ತಾನೆ ಇದ್ದೀವಿ. ಈ ದೃಷ್ಟಿಯಿಂದ ಇಂಥ ಸಮ್ಮೇಳನಗಳ ಅಗತ್ಯ ಇದೆ. ಈ ಸಮ್ಮೇಳನಗಳಲ್ಲಿ ಕನ್ನಡದ ಬಗ್ಗೆ ನಾವು ಒಂದು ಅವೇರ್ನೆಸ್ ಅಂತ ಏನು ಹೇಳ್ತಿರೋ, ಆ ಒಂದು ಅಭಿರುಚಿಯನ್ನು, ಒಂದು ತಿಳುವಳಿಕೆಯನ್ನು ಹೇಳಬೇಕಾದ್ದು ಭಾಳ ಅಗತ್ಯ. ಅದರಲ್ಲೂ ಇವತ್ತಿನ 21ನೇ ಶತಮಾನದ ಈ ತಾಂತ್ರಿಕ ಯುಗ ಅಥವಾ ತಂತ್ರಜ್ಞಾನದ ಸಂದರ್ಭದಲ್ಲಿ ನಾವು ಕನ್ನಡಿಗರೇ ಕನ್ನಡವನ್ನು ಮಾತಾಡದೆ ಕನ್ನಡವನ್ನು ನಾವೇ ಕಳೆದುಕೊಳ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೂ ಕೂಡ ಕನ್ನಡವನ್ನು ಮರಿತಾ ಇದ್ದಾರೆ, ನಾವು ಕೂಡ ಮರಿತಾ ಇದ್ದೀವಿ. ಸರ್, ಮತ್ತು ಈಗೇನು ನೀವು ಪ್ರೊಫೆಸರ್ ಆಗಿ ಈ ಸಾಹಿತ್ಯ ಕೃಷಿಯನ್ನು ಆರಂಭಿಸಿ ವಿದ್ಯಾರ್ಥಿ ಜೀವನದಲ್ಲಿಂದ ಹಿಡಿದು ಈಗ ಕನ್ನಡ ತುಮಕೂರು ವಿಶ್ವವಿದ್ಯಾಲಯದ ಕೂಡ PG ಸೆಂಟರ್ ಕೆಲಸ ಮಾಡಿದ್ರಿ, ಮತ್ತು ಹಂಪಿ ವಿಶ್ವವಿದ್ಯಾಲಯ ಅಧ್ಯಾಪಕರಾಗಿ ಮತ್ತು ಕುಲಸಚಿವರಾಗಿ ಎಲ್ಲ ಕೆಲಸವನ್ನು ಕೂಡ ನೀವು ಮಾಡಿದ್ರಿ. ಈ ಒಟ್ಟು ನಿಮ್ಮ ಅನುಭವದಲ್ಲಿ ಮತ್ತು ಈ ಒಟ್ಟು ಪ್ರಯಾಣದಲ್ಲಿ ಇವತ್ತು ನೀವು ಮುಖ್ಯವಾಗಿ ಅತಿ ಹೆಚ್ಚು ಕಥೆಗಳನ್ನ ಬರೆಯೋ ಮೂಲಕ ಹೆಚ್ಚು ಜನಪ್ರಿಯತೆಯನ್ನು ಪಡೆದಂಥವ್ರು. ಇವತ್ತು ಯುವಕರು ಎಲ್ಲರೂ ಕೂಡ ಹೊಸ ಕಥೆಗಾರರ ಕಥೆಗಳನ್ನ ಓದೋಂಥದ್ದು ತುಂಬ ಕಡಿಮೆ ಆಗ್ತಾ ಇದೆ. ಅಂದರೆ ಬರೀ ಹಳೆ ಕಥೆಗಾರರದ್ದೇ ಕಥೆಗಳನ್ನ ಹೆಚ್ಚು ಓದ್ತಾ ಇದ್ದಾರೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಇಲ್ಲ, ಇದು ಏನಂದರೆ ನಮ್ಮದು ವಿಮರ್ಶೆಯ ತೊಡಕು ಇದು. ಏನು ನಮ್ಮ ಕಾಲದಲ್ಲಿ ಒಂದು ಕೃತಿ ಬಂದರೆ, ಒಂದು ಕತೆ ಬಂದರೆ ಪ್ರಜಾವಾಣಿಲಾಗಲಿ ಇನ್ಯಾವುದೇ ದೈನಿಕ ಪತ್ರಿಕೆಗಳಲ್ಲಿ ವಾರ ವಾರ ವಿಮರ್ಶೆಗೊಳಗಾಗ್ತಿದ್ವು. ಅದು ವಿಮರ್ಶೆಯಿಂದ ಲೇಖಕನೂ ಬೆಳೀತಿದ್ದ, ವಿಮರ್ಶಕನೂ ಬೆಳೀತಿದ್ದ. ಆದರೆ ಇವತ್ತೇನಾಗಿದೆ, ಎಲ್ಲೂ ವಿಮರ್ಶೆಗಳೇ ಕಾಣ್ತಾ ಇಲ್ಲ, ವಿಮರ್ಶಕರೇ ಕಾಣ್ತಾ ಇಲ್ಲ. ಹಾಗಾಗಿ ಇವತ್ತು ಪ್ರಕಟವಾಗ್ತಿರ್ತಕ್ಕಂಥ ಬರವಣಿಗೆಯನ್ನು ಗುರುತಿಸ್ತಕ್ಕಂಥ ಜನ ಭಾಳ ಕಡಿಮೆ ಆಗಿದ್ದಾರೆ. ಆ ದೃಷ್ಟಿಯಿಂದ ಒಳ್ಳೆ ಲೇಖಕರು ಬರಿತಾ ಇದ್ದಾರೆ. ನಾವು ಆ ಕಡೆ ಗಮನ ಕೊಡೋದಕ್ಕೆ, ಒಂದು ಗಮನ ಸೆಳೆಯೋದಕ್ಕೆ
ಈ ಮಾಧ್ಯಮಗಳು ಕೂಡ ಕೆಲಸ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ ನನಗೆ. ಆ ದೃಷ್ಟಿಯಿಂದ ಯಾರೂ ಒಳ್ಳೇದು ಬರಿತಾ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತು ಮಾಧ್ಯಮಗಳೇ ಬೇರೆ ಥರ ಆಗಿವೆ. ಬರವಣಿಗೆಗಳೇ ಕೂಡ ಇವತ್ತು ಕಥೆ, ಕಾದಂಬರಿ, ನಾಟಕದ ಪ್ರಕಾರದಲ್ಲಿ ಅಥವಾ ಆ ಮಾಧ್ಯಮದಲ್ಲಿ ಪ್ರಕಟ ಆಗ್ತಿಲ್ಲ. ಇವತ್ತು ಒಂದು ಉತ್ತಮವಾದ ಲೇಖನ ಕೂಡ ಸೃಜನಾತ್ಮಕವಾಗಿರ್ತದೆ. ಹಾಗಾಗಿ ಮಾಧ್ಯಮಗಳು ಕೂಡ ಪ್ರಕಾರ ಮೀರಿ ಬೆಳೀತಾ ಇವೆ. ಇವತ್ತು ಕತೆ ಫಾರ್ಮಲ್ಲೇ ನೋಡೋಕ್ಕಾಗೋದಿಲ್ಲ. ಕತೆ ಕಾದಂಬರಿ ಪ್ರಕಾರದಲ್ಲೇ ನೋಡೋಕ್ಕಾಗೋದಿಲ್ಲ. ನಾವು ಏನು ಹಿಂದೆ ಅಲಂಕಾರ ಶಾಸ್ತ್ರ ಅಥವಾ ಸಾಹಿತ್ಯ ಮೀಮಾಂಸೆ ಹಿನ್ನೆಲೆಯಲ್ಲಿ ವಿಮರ್ಶೆ ಮಾಡ್ತಿದ್ರೋ ಆ ದೃಷ್ಟಿಯಲ್ಲಿ ನೋಡೋಕ್ಕಾಗಲ್ಲ. ಇವತ್ತು ಪಲ್ಲಟಗೊಳ್ತಾ ಇದೆ. ನಮ್ಮ ಸಮಾಜ ಬೆಳವಣಿಗೆ ಕಂಡ ಹಾಗೆಲ್ಲ ಬರವಣಿಗೆ ಕೂಡ ತನ್ನ ದಾರಿಯನ್ನು ಬದಲಾಯಿಸಿಕೊಳ್ತಿರ್ತದೆ, ಪಲ್ಲಟಗೊಳ್ತಾ ಇರ್ತದೆ. ಆ ದೃಷ್ಟಿಯಿಂದ ನಮ್ಮ ಕತೆ ಹಳೆಗನ್ನಡದರು ಅಥವಾ ನವೋದಯರು ಬರೀತಿದ್ದಂಗೆ ಇವತ್ತು ಇಲ್ವಲ್ಲ ಅಂತ ನಾವು ನಿರೀಕ್ಷೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ ಸರ್. ಮತ್ತು ನಿಮ್ಮ ಕಥೆಗಳನ್ನೆಲ್ಲ ಕೂಡ ನಾವು ಓದಿದ್ರೆ ಅತಿ ಹೆಚ್ಚು ಗ್ರಾಮೀಣ ಪರಿಸರ ಮತ್ತು ಜನಪದ ಇವೆಲ್ಲವೂ ಕೂಡ ಅತಿ ಹೆಚ್ಚು ನಮಗೆ ಕಾಣಿಸುತ್ತೆ. ಸೊ ಹೆಂಗೆ ನಿಮ್ಮ ಊರು ಮತ್ತು ನಿಮ್ಮ ಒಂದು ಹಳ್ಳಿಯ ಬದುಕು ಹೆಂಗೆ ನಿಮಗೆ ಅದ್ರ ಮೇಲೆ ನಿಮ್ಮ ಮೇಲೆ ಪರಿಣಾಮ ಬೀರಿದೆ ಅಂತ, ನಿಮ್ಮ ಬಾಲ್ಯದ ಬದುಕು ಇವೆಲ್ಲ ಯಾವ ರೀತಿಯಾಗಿ ನಿಮ್ಮ ಕಥೆಗಳನ್ನ ಬರೆಯೋದಕ್ಕೆ ಪ್ರೇರೇಪಣೆ ಕೊಟ್ಟಿದೆ ಅಂತ ನೀವು ಹಂಚ್ಕೊಂಬೋದು ಸ್ವಲ್ಪ? ನಾನು ನನ್ನ ಬಾಲ್ಯ ಸುಮಾರು 16 ವರ್ಷದವರೆಗೂ ಹಳ್ಳಿಯಲ್ಲೇ ನಾನು ಇದ್ದಂಥವನು. ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಿದ್ದಂಥವನು. ಊರಿನ ನನ್ನ ಸಹೋದ್ಯೋಗಿಗಳು ಮಿತ್ರರಿದ್ರಲ್ಲ, ಬಾಲ್ಯ ಸ್ನೇಹಿತರ ಜೊತೆಲಿ ಆಟ ಆಡ್ತಿದ್ದಂಥನು. ಆ ನೆನಪುಗಳು ಇವತ್ತಿಗೂ ನನಗಿವೆ. ಆದರೆ 16ನೇ ವಯಸ್ಸಿಗೆ ನಾನು PUC ಓದೋಕ್ಕೆ ಬೆಂಗಳೂರಿಗೆ ಹೋದ್ಮೇಲೆ ನಂತರ ನಾನು ನನ್ನ ಓದು, ಚಿಂತನೆ, ವಿಚಾರಗಳೇ ಬದಲಾವಣೆ ಆಗ್ತಾ ಹೋದವು. ನಾನು ಸಮಾಜವಾದಿ ಚಳವಳಿಗೆ ಸೇರಿಕೊಂಡೆ. ನಂತರ ಬುಸಾ ಚಳವಳಿ ಗಲಾಟೆಯಲ್ಲಿ ಪಾಲ್ಗೊಂಡೆ. ನಂತರ ಗೋಕಾಕ್ ಚಳವಳಿ ಮತ್ತು ಹಿಂದಿ ವಿರೋಧಿ ಚಳವಳಿ 70ಸ್ನಲ್ಲಿ ನಡೆದದ್ದು. ಈಗ ಅನೇಕ ಚಳುವಳಿಗಳ ಹಿನ್ನೆಲೆಯಿಂದ ಬಂದ ಕಾರಣದಿಂದಾಗಿ ಲಂಕೇಶು, ತೇಜಸ್ವಿ, ಅನಂತಮೂರ್ತಿಯವರ ಪ್ರಭಾವ, ಕುವೆಂಪು ಅವರ ವಿಚಾರಗಳ ಪ್ರಭಾವ ಇವೆಲ್ಲವನ್ನು ಒತ್ತಾಯಿಸ್ತಾ ನಾನೇನು ಮಾಡಿದೆ, ನಾನು ಇವತ್ತು ಬರವಣಿಗೆ ಶುರು ಮಾಡಿದ್ರು ಕೂಡ ನನ್ನ ಪಾತ್ರಗಳು ನಗರದಿಂದ ಹಳ್ಳಿಗೆ ಹೋಗ್ತಾ ಇದ್ರು ಕೂಡ ಮುನ್ನೆಲೆಗೆ ಹಳ್ಳಿಯ ಬದುಕೆ ಬಂದುಬಿಡುತ್ತದೆ. ಆ ಒಂದು ಪಾತ್ರ ನಗರದಲ್ಲಿದ್ದು ಹಳ್ಳಿಗೆ ಪ್ರವೇಶ ಮಾಡಿದ್ರು ಕೂಡ ಹಳ್ಳಿನಲ್ಲಿ ಲೋಹಿಯ ವಿಚಾರಗಳು ಹೇಳ್ತಾ ಇರ್ತದೆ ಆ ಪಾತ್ರ, ಅಥವಾ ಈ ಲೆನಿನ್ ಅಥವಾ ಮಾರ್ಕ್ಸ್ ವಿಚಾರಗಳು ಅಥವಾ ಯುರೋಪಿಯನ್ ರೈಟರ್ಸ್ ಏನಿದ್ದಾರೆ, ನಮ್ಮ ಟಾಲ್ಸ್ಟಾಯ್ ಆಗ್ಬೋದು, ದಾಸ್ತೋವ್ಸ್ಕಿ ಆಗ್ಬೋದು, ಇವ್ರ ವಿಚಾರಗಳು ಮುನ್ನೆಲೆಗೆ ಬರ್ತಾ ಹೋಗ್ತವೆ ಕತೆ ಒಳಗಡೆ. ಹಾಗಾಗಿ ನಾನು ಹಳ್ಳಿಯ ಅನುಭವಗಳನ್ನು ಇವತ್ತಿಗೂ ಮರೆಯೋಕ್ಕಾಗಿಲ್ಲ. ಆದರೆ ನಮ್ಮ ಮುಂದಿನ ತಲೆಮಾರಿಗೆ, ನಮ್ಮ ಮಕ್ಕಳಿಗೆ ಆ ಅನುಭವಗಳಿಲ್ಲ. ನನ್ನ ಮಕ್ಕಳಿಗೆ ಆ ಅನುಭವಗಳು ಸಿಗೋದು ಭಾಳ ಕಷ್ಟ ಇದೆ. ಆ ದೃಷ್ಟಿಯಿಂದ ನನಗೆ ಬಾಲ್ಯದ ಅನುಭವ ತುಂಬ ಗಾಢವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಡೀತದೆ. ಈ ಸಾಹಿತ್ಯ ಸಮ್ಮೇಳನಗಳು ಯಾವ ರೀತಿಯಾಗಿ ಕನ್ನಡವನ್ನು ಕಟ್ಟೋ ಕೆಲಸ ಮಾಡ್ತವೆ, ಅಥವಾ ಹೆಂಗೆ ಕನ್ನಡವನ್ನು ಅತಿ ಹೆಚ್ಚು ಕಟ್ಟೋ ರೀತಿಯಲ್ಲಿ ಮತ್ತು ಕನ್ನಡ ಪ್ರಜ್ಞೆಯನ್ನು ಪಸರಿಸೋ ನಿಟ್ಟಿನಲ್ಲಿ ಈ ಸಾಹಿತ್ಯ ಸಮ್ಮೇಳನಗಳು ಉಪಯೋಗ ಆಗ್ತವೆ ಅಂತ ಏನಾದ್ರು ಅನಿಸುತ್ತೆ ಸರ್ ಇತ್ತೀಚೆಗೆ? ಇಲ್ಲ, ನೀವು ಉಪಯೋಗದ ಪ್ರಶ್ನೆ ಕೇಳ್ತಾ ಇದ್ದೀರಿ. ತುಂಬ ಮೌಲಿಕವಾದ ಪ್ರಶ್ನೆ ಅದು. ಸಾಹಿತ್ಯ ಉಪಯೋಗ ಆಗಬೇಕು ಅನ್ನೋದು ನಿಜ. ಜಾಗತಿಕ ಸಾಹಿತ್ಯವನ್ನು ನೋಡಿದಾಗ ಸಾಹಿತ್ಯದಿಂದ ಅನೇಕ ಕ್ರಾಂತಿಗಳು ನಡೆದಿವೆ. ರಷ್ಯನ್ ಕ್ರಾಂತಿ ಆಗಲಿ, ಜರ್ಮನ್ನಲ್ಲಿ ನಡೆದಂಥ ಕ್ರಾಂತಿಗಳಾಗಲಿ. ಹಾಗಾಗಿ ಸಾಹಿತ್ಯ ಅನ್ನೋದೇನಿದೆ ಅದು ಚಳುವಳಿಗೆ ತುಂಬ ಪ್ರೇರಕ, ಪೋಷಕ ಮತ್ತು ಒಂದು ಸಂಗಾತಿ ಇದ್ದಂಗೆ. ಅದು ಯಾವುದೇ ಚಳುವಳಿಗೆ ಸಾಹಿತ್ಯ ತುಂಬ ಅಗತ್ಯ. ಆ ದೃಷ್ಟಿಯಿಂದ ಇಂಥ ಸಮ್ಮೇಳನಗಳು ಆಗಬೇಕಾದ್ದು ಒಳ್ಳೆಯದು. ಯಾವುದೇ ಸಂಘ ಸಂಸ್ಥೆಗಳು ಸಾಹಿತ್ಯ ಮತ್ತು ಚಳುವಳಿ ಆ ಮೂಲಕ ಒಂದು ಜನಗಳಲ್ಲಿ ಅಭಿರುಚಿಯನ್ನು, ಓದುವ ಅಭಿರುಚಿಯನ್ನು ಮತ್ತು ಬರೆಯುವ ಅಭಿರುಚಿ ಎರಡನ್ನೂ ಕೂಡ ಮೂಡಿಸೋದ್ರಿಂದ ಅದು ತುಂಬ ಯುವಕರಿಗೆ ತುಂಬ ಪ್ರೇರಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ಸಮ್ಮೇಳನಗಳು ಮಾಡ್ತಕ್ಕಂಥ ಕೆಲಸ ಏನಿದೆ, ಈಗ ಉದಾಹರಣೆಗೆ ಈ ಸಮ್ಮೇಳನದಲ್ಲಿ ದಲಿತ ಸಾಹಿತ್ಯದ ಸಂಬಂಧವಾಗಿ ಒಂದು ವಿಚಾರಗೋಷ್ಠಿ ಇದೆ. ಇನ್ನೊಂದು ತುಮಕೂರು ಜಿಲ್ಲೆಯ ಧಾರ್ಮಿಕ ಪಂಥಗಳ ಬಗ್ಗೆನೇ ಒಂದು ವಿಚಾರಗೋಷ್ಠಿ ಇದೆ. ಇವೆಲ್ಲವೂ ಜನಗಳಿಗೆ ಗೊತ್ತಾಗಬೇಕು. ಇವತ್ತಿನ ವಿದ್ಯಾವಂತ ಯುವ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು, ಏನು ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯತೆ ಏನು, ನಮ್ಮ ಸಾಹಿತ್ಯದ ವೈಶಿಷ್ಟ್ಯತೆ ಏನು, ನಮ್ಮ ಕಲೆಯ ವೈಶಿಷ್ಟ್ಯತೆ ಏನು. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಎಂತೆಂಥ ಕಲಾವಿದರು, ನಾಟಕಕಾರರು, ಸಾಹಿತಿಗಳು ಇದ್ದಾರೆ ಅನ್ನೋದಾದರೂ ಒಂದು ತಿಳುವಳಿಕೆ ಮೂಡಬೇಕಾದ್ರೆ ಇಂಥ ಸಮ್ಮೇಳನಗಳಿಂದ ಮಾತ್ರ ಸಾಧ್ಯ. ಹಾಗಾಗಿ 2 ದಿನಗಳಲ್ಲಿ ನಡೆಯುವಂಥ ಚರ್ಚೆ ಆ ನಿಟ್ಟಿನಲ್ಲಿ ಅನುಕೂಲಕ್ಕೆ ಬರ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸರ್, ನೀವು ಜಿಲ್ಲೆಯ ಏನು ಇವತ್ತು ತುಮಕೂರಿನಲ್ಲಿದ್ದಂಥ ಒಂದು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲೂ ಕೂಡ ಕೆಲಸ ಮಾಡಿದರೆ, ಮತ್ತು ಕನ್ನಡದ ಒಂದು
ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡಿದಂಥ ಹಂಪಿ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಕುಲಸಚಿವರಾಗಿ ಪ್ರಾಧ್ಯಾಪಕರಾಗೆಲ್ಲ ಕೆಲಸ ಮಾಡಿದ್ದೀರಿ. ಅಂದರೆ ಒಂದು ವಿಶ್ವವಿದ್ಯಾನಿಲಯ ಸ್ಥಳೀಯ ಒಂದು ಸಾಂಸ್ಕೃತಿಕವಾದಂಥ ಚರಿತ್ರೆಯನ್ನು ಕಟ್ಟೋದಕ್ಕೆ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಸಂಗ್ರಹಿಸೋ ನಿಟ್ಟಿನಲ್ಲಿ ಇವತ್ತು ವಿಶ್ವವಿದ್ಯಾನಿಲಯಗಳು ಅಂದರೆ ತುಮಕೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ ವಿಶ್ವವಿದ್ಯಾನಿಲಯ ಆ ರೀತಿ ಕೆಲಸ ಮಾಡ್ತಿದೆ ಅಂತ ಅನ್ಸುತ್ತಾ, ಅಥವಾ ಇನ್ನೂ ಏನೆಲ್ಲ ನಿರೀಕ್ಷೆಗಳನ್ನ ನಾವು ವಿಶ್ವವಿದ್ಯಾನಿಲಯಗಳಿಂದ ನಿರೀಕ್ಷಿಸ್ಬೋದು ಅಂತ ಸರ್? ಈಗ ತುಮಕೂರು ವಿಶ್ವವಿದ್ಯಾಲಯ ಒಂದೇ ಅಲ್ಲ, ಕರ್ನಾಟಕದಲ್ಲಿರುವ 29-30 ವಿಶ್ವವಿದ್ಯಾಲಯಗಳೆಲ್ಲ ಒಂದು ಬಹುಮಟ್ಟಿಗೆ ಕನ್ನಡದ ಕೆಲಸ ಅಷ್ಟೇ ಅಲ್ಲ, ಇತರೆ ವಿಷಯಗಳಲ್ಲೂ ಕೂಡ ಸ್ಥಗಿತವಾಗಿವೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಅಲ್ಲ, ಆರ್ಥಿಕ ಸಮಸ್ಯೆ ಇದೆ, ಮಾನವ ಸಂಪನ್ಮೂಲದ ಸಮಸ್ಯೆ ಇದೆ, ಎಷ್ಟೋ ವರ್ಷಗಳಿಂದ ನೇಮಕಾತಿಗಳಾಗಿಲ್ಲ. ಆಮೇಲೆ ಸರ್ಕಾರ ಕಾಲಕ್ಕೆ ಬೇಕಾದಷ್ಟು ಸಂಶೋಧನೆಗೆ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಸ್ಕಾಲರ್ಶಿಪ್ಗೆ ಅಥವಾ ಅವರಿಗೆ ಕೊಡಬೇಕಾದಂಥ ಈ ಇನ್ನಿತರೆ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ. ವಿದ್ಯಾರ್ಥಿಗಳು ಯಾವಾಗ ಕಡಿಮೆ ಆಗ್ತವೋ ವಿಶ್ವವಿದ್ಯಾಲಯಗಳನ್ನ ನಡೆಸೋದು ಭಾಳ ಕಷ್ಟ ಆಗುತ್ತೆ. ವಿದ್ಯಾರ್ಥಿಗಳ ಫೀಸ್ನಿಂದ ವಿಶ್ವವಿದ್ಯಾಲಯಗಳನ್ನ ನಡೆಸ್ತೀನಿ ಅನ್ನೋದು ಭಾಳ ಭ್ರಮೆಯ ಕೆಲಸ. ಖಾಸಗಿ ಕಾಲೇಜುಗಳಲ್ಲಿ ತಗೊಳ್ಳೋಷ್ಟು ಫೀಸನ್ನು ತಗೊಳ್ಳೋಕ್ಕಾಗೋದಿಲ್ಲ ಸರ್ಕಾರಿ ಕಾಲೇಜುಗಳು. ಆ ದೃಷ್ಟಿಯಿಂದ ತುಮಕೂರು ವಿಶ್ವವಿದ್ಯಾಲಯ ಅಂದೇ ಅಲ್ಲ, ಕನ್ನಡದ ಕೆಲಸಗಳು ಭಾಳಷ್ಟು ನಡೆದಂಥ ಕಾಲ ಒಂದು ಗೊತ್ತಿದೆ ನಮಗೆ ಭಾಳ. ಅದು ನಿಜವಾಗಿ ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಸಾರಾಂಗಗಳು ಮಾಡಿದ ಕೆಲಸ ಇದೆಯಲ್ಲ, ಅದು ಇವತ್ತಿಗೂ ನೆನ್ಕೋಬೋದು. ಆವತ್ತಿನ ಸಂದರ್ಭದಲ್ಲಿ ಆ ಸಮಸ್ಯೆ ಇರಲಿಲ್ಲ. ಮಾನವ ಸಂಪನ್ಮೂಲ ಇತ್ತು, ಆರ್ಥಿಕ ಅನುಕೂಲ ಇತ್ತು, ಸರ್ಕಾರದ ಬೆಂಬಲ ಇತ್ತು, ಪ್ರೋತ್ಸಾಹ ಇತ್ತು. ನಾವು ಕನ್ನಡ ವಿಶ್ವವಿದ್ಯಾಲಯ 92ರಲ್ಲಿ ಆರಂಭ ಮಾಡಿದಾಗ ಕೂಡ ಆ ಬೆಂಬಲ ಪ್ರೋತ್ಸಾಹ ಇತ್ತು. ಹಾಗಾಗಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಸಾರಾಂಗವನ್ನು ವಿಶಿಷ್ಟವಾಗಿ ಕಟ್ಟಕ್ಕೆ ಸಾಧ್ಯ ಆಯಿತು. ನಾನು ಪ್ರಸಾರಾಂಗದ ಆರಂಭದ 2 ವರ್ಷ ನಿರ್ದೇಶಕನಾಗಿದ್ದಾಗ ಅಲ್ಲಿ ಪ್ರಕಟವಾದ ಪುಸ್ತಕಗಳು ನಿಮಗೆ ನೆನಪಿರ್ಬೋದು. ನಾಡಿನ ಅತ್ಯದ್ಭುತವಾದ ಲೇಖಕರುಗಳಿಂದ ಪುಸ್ತಕಗಳನ್ನು ಬರೆಸಿ ಮಾಡಿಸಿದ್ದು ಅಷ್ಟೇ ಅಲ್ಲ, 96ರಲ್ಲಿ ನಾನು ಬ್ಲಾಕ್ಬೋರ್ಡ್ ಸ್ಕೀಮ್ಗೆ 1.25 ಕೋಟಿ ರೂಪಾಯಿ ಪುಸ್ತಕಗಳ ಪ್ರಿಂಟ್ ಮಾಡಿ ಸಪ್ಲೈ ಮಾಡಿ ಸರ್ಕಾರಕ್ಕೆ 1 ಕೋಟಿ 12 ಲಕ್ಷ ರೂಪಾಯಿ ಲಾಭವನ್ನು ಸರ್ಕಾರಕ್ಕೆ ವಿಶ್ವವಿದ್ಯಾಲಯಕ್ಕೆ ತಂದು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ಹಣವನ್ನು ವಿಶ್ವವಿದ್ಯಾಲಯದ ಡೆಪಾಸಿಟ್ ಇಡಿಸಿದ್ದೆ ಪುಸ್ತಕ ಪ್ರಕಟಣೆಗಾಗಿಯೇ ಅಂತಲೇ. ಹಾಗಾಗಿ ಇವತ್ತು ಆ ಸಂದರ್ಭಗಳು ನೆನ್ಕೊಂಡ್ರೆ ಎಲ್ಲಪ್ಪ ಓದು ಆ ದಿನಗಳು ಅಂತ ಅನಿಸುತ್ತೆ. ಯಾವ ವಿಶ್ವವಿದ್ಯಾಲಯ ಪ್ರಸಾರಗಳು ಹೊಸ ಪುಸ್ತಕಗಳು ಬರ್ತಾ ಇಲ್ಲ. ಕೇಳಿದ್ರೆ 1000 ಮಾಡಿಸಲ್ಲ ಸರ್, 200 ಮಾಡಿಸ್ತೀವಿ, ದುಡ್ಡಿಲ್ಲ ಸರ್, ನಮಗೆ ಪ್ರಕಟ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ಪುಸ್ತಕ ಪ್ರಕಟಣೆ ಅನ್ನೋದು ಕನ್ನಡ ಸಂಸ್ಕೃತಿಯ ಒಂದು ಉತ್ಪನ್ನ. ಅದನ್ನು ಮರ್ತಿದ್ದಾರೆ, ಸರ್ಕಾರವೂ ಮರ್ತಿದೆ, ವಿಶ್ವವಿದ್ಯಾಲಯಗಳು ಮರ್ತಿವೆ. ನಾನು ಕನ್ನಡ ಪುಸ್ತಕಗಳ ಆಯ್ಕೆಯ ಉನ್ನತ ಸಮಿತಿಯಲ್ಲಿ 2 ವರ್ಷ ಕೆಲಸ ಮಾಡಿದೆ ಸರ್ಕಾರದಲ್ಲಿ. ಪುಸ್ತಕ ಆಯ್ಕೆ ಸಮಿತಿಯಲ್ಲಿ 6000 ಶೀರ್ಷಿಕೆಗಳು ಒಂದು ವರ್ಷದಲ್ಲಿ ಬರ್ತವೆ. ಕತೆ, ಕಾದಂಬರಿ, ನಾಟಕ, ವಿಮರ್ಶೆ, ಜೀವನ ಚರಿತ್ರೆ, ಆತ್ಮಚರಿತ್ರೆ ಎಲ್ಲ ಒಳಗೊಂಡಾಗಿ 6000 ಪುಸ್ತಕದಲ್ಲಿ 4000 ಅತ್ಯುತ್ತಮವಾದಂಥ ಆಯ್ಕೆ ಮಾಡಿದ್ದೀನಿ. ಆದರೆ ಅದರಲ್ಲೂ ಸ್ವಲ್ಪ ಒಂದು 500 ಪುಸ್ತಕಗಳು ತೆಗಿಬಹುದಾದಂಥ ಇರ್ಬೋದು. ಆದರೂ ಹೊಸ ಲೇಖಕರು ಬರಿತಾ ಇದ್ದಾರೆ, ಹೊಸ ವಿಮರ್ಶಕರು ಬರಿತಾ ಇದ್ದಾರೆ ಅನ್ನೋ ಕಾರಣದಿಂದ 4000 ಪುಸ್ತಕಗಳು ಆಯ್ಕೆ ಮಾಡಿದ್ದೀನಿ. ಸುಮಾರು ಇಂಗ್ಲೀಷು ಪುಸ್ತಕಗಳು 2000 ಬರ್ತವೆ. ಅದರಲ್ಲಿ ಕರ್ನಾಟಕದ ಮೇಲೆ ಬರೆದವು, ಕರ್ನಾಟಕ ಕುರಿತು ಬರೆದವು ಒಂದು 15-20 ಪುಸ್ತಕ ಸಿಗ್ಬೋದು. ಎಲ್ಲ UP ಇದಾವುದೋ ಒಂದು ಇಂಗ್ಲೀಷ್ ಪುಸ್ತಕ, ಒರಿಸ್ಸಾದ ಒಂದು ಇಂಗ್ಲೀಷ್ ಪುಸ್ತಕ, ರೈಟರ್ದು. ನಾವೆಲ್ಲ ತಗೋಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ 2000 ಪುಸ್ತಕಗಳು ಇಂಗ್ಲೀಷ್ ಪುಸ್ತಕ, ಹಿಂದಿ ಪುಸ್ತಕಗಳು 1000 ಬರ್ತವೆ. ಒಟ್ಟು 9000 ಪುಸ್ತಕನ ಆಯ್ಕೆ ಮಾಡಬೇಕು ವರ್ಷ. ಈ ಸಮಸ್ಯೆ ಇದೆ. ಹಾಗಾಗಿ ಕನ್ನಡದಲ್ಲಿ ನಾವು ಪುಸ್ತಕ ಬರ್ತಾ ಇವೆ. ಕನ್ನಡ ಸಾಹಿತ್ಯ ತುಂಬ ಹುಲಸಾಗಿ ವ್ಯಾಪಕವಾಗಿ ಬೆಳೆದಿದೆ, ಬೆಳೀತಾ ಇದೆ. ಅದ್ರ ಬಗ್ಗೆ ಯಾವುದೇ ಅನುಮಾನಗಳು ಬೇಕಾಗಿಲ್ಲ. ಗಡಿ ತಾಲೂಕುಗಳಿದ್ದಾವೆ, ಅಲ್ಲೂ ಕೂಡ ಗಡಿ ತಾಲೂಕಿನಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ ಸರ್. ಭಾಷೆಗೆ ಸಂಬಂಧಪಟ್ಟಂಗೆ ಈ ರೀತಿ ಸಮಸ್ಯೆಗಳಿದ್ದಾವೆ. ಅದ್ರ ಜೊತೆಯಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ಭಾಷಾ ವೈಶಿಷ್ಟ್ಯ ತುಂಬ ಇದೆ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಭಾಷೆಗಳು ಮಾತನಾಡಲ್ಲ ಇದ್ದಾರೆ. ಈ ಗಡಿ ಭಾಗದ ಬಿಕ್ಕಟ್ಟುಗಳ ಬಗ್ಗೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಏನಾದರೂ ಕೂಡ ಚರ್ಚೆ ಆಗೋಂಥದ್ದು ಈ ಥರದ್ದು ಏನಾದರೂ ಕೂಡ ಇದೆಯಾ ಸರ್? ಇದು ಗಡಿ ಸಮಸ್ಯೆ ಇದೆಯಲ್ಲ, ಇದು ಇವತ್ತಿಂದಲ್ಲ. ಅದು ಭಾಷಾವಾರು ಪ್ರಾಂತ್ಯ ರಚನೆ ಆದಾಗಿಂದಲೂ ಆರಂಭ ಆದಂಥ ಗಡಿ ಪ್ರಾಂತ್ಯ. ಈ ಪ್ರಾಂತ್ಯಗಳು ಸರಿಯಾಗಿ ಭಾಷಾವಾರು ಪ್ರಾಂತ್ಯ ಮಾಡುವಾಗ ಭಾಷೆಗಳ ಆಧಾರದ ಮೇಲೆ ಮಾಡೋಕ್ಕಾಗಲಿಲ್ಲ. ಎಷ್ಟೋ ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಹೋದವು, ಎಷ್ಟೋ ಹಳ್ಳಿಗಳು ಕರ್ನಾಟಕಕ್ಕೆ ಬಂದವು, ಎಷ್ಟೋ ಹಳ್ಳಿಗಳು ಕಾಸರಗೋಡಿಗೆ ಹೋದವು, ಕಾಸರಗೋಡು ಎಷ್ಟೋ ಹಳ್ಳಿಗಳು ಕರ್ನಾಟಕಕ್ಕೆ ಬಂದವು. ಮತ್ತು ಈ ಕಡೆ ಆಂಧ್ರ, ಆ ಕಡೆ ತಮಿಳುನಾಡು, ಹೊಸೂರು ಈ ಭಾಗ, ಆಂಧ್ರದಲ್ಲಿ ಬಳ್ಳಾರಿ ನಿಮ್ಗೆ ಗೊತ್ತಿದೆ, ಆದೂರು, ಆದ್ವಾನಿ, ಇವೆಲ್ಲ ಅನೇಕ ಸಮಸ್ಯೆಗಳಿವೆ, ಗಡಿ ಸಮಸ್ಯೆಗಳೆಲ್ಲ. ಆದರೆ ಭಾಷಾ ಈ ಪ್ರಭೇದಗಳಿವೆಯಲ್ಲ, ಅದು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದೆಲ್ಲ ಬೇರೆ ಬೇರೆ ಭಾಷೆಗಳೀಗ ಕರ್ನಾಟಕದಲ್ಲೇ ಈಗ ಅನೇಕ ಭಾಷಾ ಪ್ರಭೇದಗಳಿವೆ. ಉತ್ತರ ಕರ್ನಾಟಕದಲ್ಲಿ ಅನೇಕ ಭಾಷಾ ಪ್ರಭೇದಗಳಿವೆ, ದಕ್ಷಿಣ ಕರ್ನಾಟಕ ಬಂದರೂ ಭಾಷಾ ಪ್ರಭೇದಗಳಿವೆ. ಅದು ಇವತ್ತಿಂದಲ್ಲ, ಪಂಪನಿಂದಲೇ ಹೇಳ್ತಾನೆ. ಪಂಪ ಬಳಸಿದ್ದು ತಿರುಳುಗನ್ನಡ, ಅಳಗನ್ನಡ ಅಂತಾನೆ.
ನಂತರ ಕವಿರಾಜ ಮಾರ್ಗಕಾರ ಇನ್ನೊಂದು ಥರದ ಕನ್ನಡ ಹೇಳ್ತಾನೆ. ಹಾಗಾಗಿ ಕನ್ನಡ ಭಾಷೆಗೆ ಯಾವಾಗಲೂ ಜೀವಂತ ಭಾಷೆ ಅನ್ನೋದೊಂದು ಇರ್ತದೆ. ಸಂಸ್ಕೃತ ಆದರೆ ಸ್ಟ್ಯಾಂಡರ್ಡೈಡ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಆದರೆ ಸ್ಟ್ಯಾಂಡರ್ಡೈಡ್ ಲ್ಯಾಂಗ್ವೇಜ್, 25 ಅಕ್ಷರಗಳಲ್ಲಿ ಇಂಗ್ಲೀಷ್ ಬರೀಬೇಕು ನೀವು. ಕನ್ನಡದಲ್ಲಿ 52 48 ಹಿಂಗೆ ಅಕ್ಷರಗಳಿವೆ. ಹಾಗಾಗಿ ಕನ್ನಡಕ್ಕೆ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರ್ತವೆ. ಇಂಗ್ಲೀಷ್ಗೆ ಒಂದೇ ಶಬ್ದ, ಯು ಅಂದರೆ ನೀನು, ನೀವು ಆಗ್ಬೋದು. ಕನ್ನಡ ತಾನು, ತಾವು, ನೀನು, ನೀವು ಅನೇಕ ಶಬ್ದಗಳನ್ನು ಸೃಷ್ಟಿ ಮಾಡ್ತದೆ. ಅದು ಜೀವಂತ ಭಾಷೆ ಮಾತ್ರ ಸಾಧ್ಯ. ಹಾಗಾಗಿ ಈ ಭಾಷಾ ಪ್ರಭೇದಗಳು ಅನಿವಾರ್ಯ. ಇಂತಹ ಸಂದರ್ಭಗಳಲ್ಲಿ ಯಾವಾಗ ಒಂದು ಭಾಷೆ ಜೀವಂತವಾಗಿರ್ತದೋ, ಆಡುಭಾಷೆ ಆಗಿರ್ತದೋ, ಜನಭಾಷೆ ಆಗಿರ್ತದೋ, ಆ ಭಾಷೆ ಯಾವತ್ತೂ ಸಾಯಲ್ಲ. ಕನ್ನಡ ಭಾಷೆ ಸಾಯ್ತದೆ ಅಂತಾರೆ ಸುಳ್ಳದು. ಒಂದಲ್ಲ ಒಂದು ರೀತಿಯಲ್ಲಿ ಇದರಲ್ಲಿ ಉಳ್ಕೊಳ್ತದೆ, ಬದುಕ್ತದೆ. ಹಾಗಾಗಿ ಜೀವಂತ ಭಾಷೆ ಯಾವತ್ತೂ ಜೀವಂತ ಭಾಷೆಗೆ, ಆಡುಭಾಷೆಗೆ, ಜನಭಾಷೆಗೆ ಸಾವು ಅನ್ನೋದಿರೋದಿಲ್ಲ. ಯಾವತ್ತೂ ಸಾಯೋದು ಸ್ಟ್ಯಾಂಡರ್ಡೈಸ್ ಭಾಷೆಗಳು ಯಾವುದು ಇರ್ತದೋ, ಒಂದು ಏಕೀಕೃತ ಭಾಷೆ. ಇದು ಬಹು ಸಂಸ್ಕೃತಿಯನ್ನು ಹಿಡಿದಿಡುವಂಥ ಭಾಷೆ ಶಕ್ತಿ ಇರೋದು ಕನ್ನಡಕ್ಕೆ ಮಾತ್ರ. ಆ ದೃಷ್ಟಿಯಿಂದ ಈ ಗಡಿ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳೋದ. ಮಹಾಜನ ಆಯೋಗ ವರದಿ ರಚನೆ ಆಯಿತು 68ರಲ್ಲಿ, ಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ. ಅದು ಜಾರಿಗೆ ಬರಲಿಲ್ಲ. ಇವತ್ತವರೆಗೂ ಮಹಾರಾಷ್ಟ್ರದಲ್ಲಿ ಆ ಗಲಾಟೆ ಗದ್ದಲ ನಡೀತಲೇ ಇದೆ. ಆಂಧ್ರದಲ್ಲಿ ಒಂಥರದ ಸಮಸ್ಯೆ ಇದೆ, ಪಾವಗಡದ ಭಾಗದಲ್ಲಿ. ನಾವು ತೆಲುಗು ಮತ್ತು ಕನ್ನಡನ ಒಪ್ಕೊಬಿಟ್ಟಿದ್ದೀವಿ ನಾವು ದ್ವಿಭಾಷಿಕತೆ. ಯಾಕೆಂದರೆ ಕರ್ನಾಟಕದ ರಾಜಮನೆತನಗಳಿದ್ವಲ್ಲ, ಪ್ರಾಚೀನ ರಾಜಮನೆತನಗಳು ಕದಂಬರಿಂದ ಹಿಡಿದು ಇದು ನಮ್ಮ ತಲಕಾಡಿನ ಗಂಗರು, ನಂತರ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಮತ್ತು ವಿಜಯನಗರ, ಇಲ್ಲಿವರೆಗೂ ಕನ್ನಡ ಆಡಳಿತ ಭಾಷೆ ಆಗಿತ್ತು ಆ ಕಾಲದಲ್ಲಿ. ಕ್ರಿಸ್ತ ಶಕ 4ನೇ ಶತಮಾನದಿಂದ ಆಡಳಿತ ಭಾಷೆ. ಇವತ್ತು ಕನ್ನಡದಲ್ಲಿ ಮಾಡಬೇಕೋ ಇಂಗ್ಲೀಷಲ್ಲಿ ಮಾಡಬೇಕು ಇನ್ನೂ ಚರ್ಚೆ ನಡೀತಾ ಇಲ್ಲ. ನೂರಾರು ಸುತ್ತೋಲೆಗಳು ಹೊರಟಿವೆ ಕರ್ನಾಟಕದಲ್ಲಿ. ಆದರೆ ಸುತ್ತೋಲೆಗಳನ್ನು ಅನುಷ್ಠಾನ ಮಾಡೋರು ಯಾರು? ಅಧಿಕಾರಿಗಳು ಮಾಡಬೇಕು. ಎಷ್ಟೋ ಜನ ನಾವು ಕರ್ನಾಟಕದಲ್ಲಿ ಇವತ್ತು ಮಾಲ್ಗಳಿಗೆ ಹೋದರೆ, ಬಾರ್ಗಳಿಗೆ ಹೋದರೆ, ಹೋಟೆಲ್ಗಳಿಗೆ ಹೋದರೆ ಕನ್ನಡವನ್ನು ಹುಡುಕಬೇಕು. ಹಿಂದಿಮಯ ಆಗಿದೆ. ಹಿಂದಿಯನ್ನು ಪರೋಕ್ಷವಾಗಿ ಏರಲಾಗ್ತಾ ಇದೆ. ದ್ವಿಭಾಷಿಕತಾ ಭಾಷಾ ನೀತಿಯನ್ನು ತಮಿಳುನಾಡು 56ರಲ್ಲಿ ಒಪ್ಕೊಳ್ತು. ಭಾಷಾವರ ಪ್ರಾಂತ್ಯ ಜನ. ಕರ್ನಾಟಕ ಯಾಕೆ ಸಾಧ್ಯ ಆಗಲಿಲ್ಲ? ಅದು ಉತ್ತರ ಕರ್ನಾಟಕಕ್ಕೆ ಹೋದರೆ 2 ಭಾಷೆ, 3 ಭಾಷೆ ಅಂತ ಹೆಸರಲ್ಲಿ ಇರ್ತದದು. ಆದರೆ ಅಲ್ಲಿ ಹಿಂದಿ ಮತ್ತು ಬಿಹಾರಕ್ಕೆ ಹೋದರೆ ಸಂಸ್ಕೃತ, ನೋ ಇಂಗ್ಲೀಷ್. CBSE ಸಿಲೆಬಸ್ನಲ್ಲಿ ನೋಡಿದ್ರೆ 2 ಭಾಷೆ, ಹಿಂದಿ ಮತ್ತು ಇಂಗ್ಲೀಷ್. ನಾವು ಕರ್ನಾಟಕದಲ್ಲಿ 3 ಭಾಷೆಗಳ ಮಕ್ಕಳನ್ನು ಎಷ್ಟಾರ ಭಾಷೆ ಕಲೀಲಿ, ಅದರ ತಾಯಿ ಭಾಷೆಗೆ ಆದ್ಯತೆ ಕೊಡಬೇಕು. ತಮ್ಮ ದೇಶ ಭಾಷೆಗೆ, ರಾಜ್ಯ ಭಾಷೆಗೆ ಆದ್ಯತೆ ಕೊಡಬೇಕು. ಅವನು ಜರ್ಮನಿ ಕಲೀಲಿ, ಫ್ರೆಂಚ್ ಕಲೀಲಿ, ನಮ್ಮ ಚೈನೀಸ್ ಭಾಷೆ ಕಲೀಲಿ, ಜಪಾನ್ ಭಾಷೆ ಕಲೀಲಿ, ಇಂಗ್ಲೀಷ್ ಕಲೀಲಿ. ಎಷ್ಟು ಭಾಷೆ ಕಲಿತರೂ ಒಳ್ಳೆಯದೇ, ಒಂದು ಅವನ ವ್ಯಾವಹಾರಿಕ ದೃಷ್ಟಿಯಿಂದ, ನೌಕರಿಯ ದೃಷ್ಟಿಯಿಂದ. ಆದರೆ ನನ್ನ ತಾಯಿ ಭಾಷೆ ಏನಿದೆ, ನನ್ನ ನಾಡಿನ ಭಾಷೆ ಏನು, ಅದಕ್ಕೆ ಆದ್ಯತೆ. ಎಲ್ಲಾದರೂ ಎಂತಾದರೂ ಎಂದೆಂದು ನೀ ಕನ್ನಡವಾಗಿರುವಂಥ ಕುವೆಂಪು ಹೇಳಿದ ಮಾತು ಇವತ್ತಿಗೂ ನಿಜ ಅನ್ನಿಸ್ತದೆ. ನಾವೆಲ್ಲಿದ್ದರೂ ಕನ್ನಡ ಭಾಷೆಯನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಮನೆಯಲ್ಲೂ ಮಾತಾಡಲ್ಲ, ಕೆಲವರು ಇಂಗ್ಲೀಷಲ್ಲಿ ಮಾತಾಡಿಸ್ತಾರೆ ಮಕ್ಕಳನ್ನ. ಹಾಗಾಗಿ ಕನ್ನಡ ಭಾಷೆಯನ್ನು ನಾವೇ ಒಂದು ಕಡೆ ಕಳ್ಕೊಳ್ತಾ ಇದ್ದೀವಿ. ಇನ್ನೊಂದು ಕಡೆ ಹೊರಗಿನಿಂದ ಬರ್ತಕ್ಕಂಥವ್ರ ಜೊತೆ ನಮ್ಮ ಸಂಬಂಧಗಳು, ಅವ್ರನ್ನ ಒಳಗೊಳ್ತಕ್ಕಂಥದ್ದು ಏನು, ಹೇಗೆ ಅನ್ನತಕ್ಕಂಥ ಸಮಸ್ಯೆ, ಗೊಂದಲಗಳಲ್ಲಿ ನಾವಿದ್ದೀವಿ. ಈ ವೈರುಧ್ಯಗಳನ್ನು ಎದುರಿಸ್ತಾ ಇರೋ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು ಹೆಚ್ಚು ಜೀವಂತವಾಗಿ ಇಟ್ಟಿರೋರು ಇವತ್ತಿನವರೆಗೂ ಇಂಥ ತಾಲೂಕು ಮಟ್ಟದ ಜನ, ಹೋಬಳಿ ಮಟ್ಟದ ಜನ, ಹಳ್ಳಿಯ ಜನ ಮತ್ತು ನಮ್ಮಂಥ ಕ್ರಿಯೇಟಿವ್ ರೈಟರ್ಸ್, ಸೃಜನಶೀಲ ಲೇಖಕರು ತಮ್ಮ ಕೃತಿಗಳಲ್ಲಿ ಆ ಕನ್ನಡ ಭಾಷೆಯನ್ನು ಒಂದು ಉಸಿರುದಾಣವಾಗಿ ಇಟ್ಕೊಂಡಿದ್ದಾರೆ. ನಿಜಕ್ಕೂ ಅದು ಭಾಳ ಸಂತೋಷದ ವಿಚಾರ. ನಗರಗಳಲ್ಲಿ ಈ ಥರದ ಕನ್ನಡನ ಕಾಣಕ್ಕಾಗಲ್ಲ. ಕನ್ನಡ ನಗರಗಳಲ್ಲಿ ಮಾಯ ಆಗ್ತಾ ಇದೆ. ಆ ದೃಷ್ಟಿಯಿಂದ ಕನ್ನಡ ಚಳುವಳಿಗೆ ಅಗತ್ಯ ಇದೆ. ಚಳುವಳಿ ಅಂಥದ್ದು ರೈತ ಚಳುವಳಿ ಇದೆ, ಭಾಷಾ ಚಳುವಳಿ ಇದೆ, ಈ ಬೇರೆ ಬೇರೆ ಸ್ತ್ರೀವಾದಿ ಚಳುವಳಿ. ಈ ಚಳುವಳಿಗಳೆಲ್ಲ ಬೇರೆ ಬೇರೆ ಆಗಿವೆ. ಅವೆಲ್ಲ ಒಂದುಗೂಡಿ ಒಳಗೊಂಡು ಒಂದು ಸೈದ್ಧಾಂತಿಕವಾದ ಹಿನ್ನೆಲೆಯಲ್ಲಿ ಹೋರಾಟ ಮಾಡ್ತಕ್ಕಂಥ ಅಗತ್ಯ ಇದೆ. ಚಳುವಳಿಗಳು ಒಂದು ಸೈದ್ಧಾಂತಿಕವಾದ ಹೋರಾಟವನ್ನು ಮಾಡಬೇಕಾದದ್ದು ಭಾಷೆಗೆ ಸಂಬಂಧಪಟ್ಟಂಗೆ. ಕನ್ನಡಿಗನ, ಕರ್ನಾಟಕ, ನಾಡು, ಜನ. ಒಂದು ಕನ್ನಡ ಅಂದರೆ ಬರೀ ಕನ್ನಡ ಭಾಷೆ ಅಲ್ಲ, ಅದು ಜನ, ನಾಡು, ನುಡಿ ಎಲ್ಲ ಒಳಗೊಂಡಂಥದ್ದು, ಕರ್ನಾಟಕವನ್ನು ಒಳಗೊಂಡಂಥದ್ದು. ಅಂಥ ಒಂದು ಅಖಂಡವಾದ ಪರಿಕಲ್ಪನೆ ಇಟ್ಟುಕೊಂಡು ಭಾಷಾ ಚಳುವಳಿಗಳು ಒಂದು ಸೈದ್ಧಾಂತಿಕವಾದ ಹೋರಾಟವನ್ನು, ಹೊರಗಿನವ್ರನ್ನ ದೂರ ಇಡಬೇಕಾಗಿಲ್ಲ, ಭಾಷಿಕರ ಬಗ್ಗೆ ದ್ವೇಷ ಕನ್ನಡ ಶಾಲೆಗಳು ತುಂಬ ಸಂಕಷ್ಟದಲ್ಲಿದ್ದಾವೆ. ಅವ್ರ ಕಟ್ಟಡ ಸಮಸ್ಯೆ, ಶಿಕ್ಷಕರ ಸಮಸ್ಯೆ, ಈ ರೀತಿ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ಇದಾಗ್ತಿದ್ದಾವೆ. ಅಂದರೆ ಕನ್ನಡ ಶಾಲೆಗಳಂದರೆ ಸರ್ಕಾರಿ ಶಾಲೆಗಳ ಸುಧಾರಣೆಗೆ ನೀವು ಏನೆಲ್ಲ ಸಲಹೆ ಕೊಡ್ಬೋದು ಸರ್? ಏನಾದರೂ ಈಗ ಎಷ್ಟು ಒಂದು ಲಿಸ್ಟ್ ಮಾಡಿದ್ದಾರೆ, 100 ವರ್ಷಗಳ ತುಂಬಿದ ಕನ್ನಡ ಶಾಲೆಗಳು ಅಂತ. ಅವೆಲ್ಲವೂ ಶಾಲೆಗಳು ತುಂಬ
ಜೀರ್ಣಾವಸ್ಥೆಯಲ್ಲಿವೆ. ಅವುಗಳನ್ನು ಜೀರ್ಣೋದ್ಧಾರ ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. 100 ವರ್ಷ ತುಂಬಿರೋ ಕನ್ನಡ ಶಾಲೆಗಳು. ಮತ್ತು ಕೆಲವು ಶಾಲೆಗಳಿಗೆ ಮೇಷ್ಟ್ರುಗಳಿದ್ದರೆ ವಿದ್ಯಾರ್ಥಿಗಳಿಲ್ಲ, ವಿದ್ಯಾರ್ಥಿಗಳಿದ್ದರೆ ಕಟ್ಟಡಗಳಿಲ್ಲ. ಈ ಎಲ್ಲ ಗೊಂದಲಗಳ ನಡುವೆ, ವೈರುಧ್ಯಗಳ ನಡುವೆ ನಾವು ಕನ್ನಡ ಶಿಕ್ಷಣವನ್ನು ಸರ್ಕಾರದ ಶಾಲೆಗಳಲ್ಲಿ ಕೊಡ್ತಾ ಬಂದಿದ್ದೇವೆ. ಆದರೆ ನಿಜಕ್ಕೂ ಇದು ದುರದೃಷ್ಟಕರ ಈ ಸಂಗತಿ. ಆದರೆ ಈ ವೈರುಧ್ಯಗಳ ನಡುವೆ ನಾವು ಬಿಡೋಕ್ಕಾಗೋದಿಲ್ಲ. ಶಿಕ್ಷಣ ತುಂಬ ಅವಶ್ಯಕ ಮಕ್ಕಳಿಗೆ. ಶಿಕ್ಷಣದಿಂದ ಒಂದು ನಾಗರಿಕ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯತೆ ಇದೆ, ಒಂದು ಸಂಸ್ಕೃತಿ ಪರ ಕೆಲಸ ಮಾಡೋಕ್ಕೆ ಸಾಧ್ಯತೆ. ಅದರಿಂದ ಎಲ್ಲ ನಮ್ಮ ಕಷ್ಟ ಕಾರ್ಪಣ್ಯಗಳ ನಡುವೆ ನಮ್ಮ ಮಕ್ಕಳಿಗೆ, ನಮ್ಮ ಹಳ್ಳಿ ಜನ, ನಮ್ಮ ತಾಲೂಕಿನ ಜನಗಳು, ಯಾವುದೇ ಹಳ್ಳಿ ಆಗಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾದ್ರು ತುಂಬ ಆದ್ಯ ಕರ್ತವ್ಯ ಆಗಿದೆ. ಯಾವುದೇ ಶಾಲೆಗಳನ್ನು ಮುಚ್ಚಬಾರ್ದು ಸರ್ಕಾರ. ಅದು ಒಂದೇ ವಿದ್ಯಾರ್ಥಿ ಇರಲಿ, ಎರಡೇ ವಿದ್ಯಾರ್ಥಿ ಇರಲಿ, ಆ ವಿದ್ಯಾರ್ಥಿಗೆ ಅದರಿಂದ ವಂಚಿತರಾಗಬಾರ್ದು, ಶಿಕ್ಷಣದಿಂದ ವಂಚಿತರಾಗಬಾರ್ದು. ಆ ದೃಷ್ಟಿಯಿಂದ ಅವನಿಗೆ ಬೇಕಾದ್ರೆ ಇಂಗ್ಲೀಷ್ ಕಲಿಸಿ, ಕಮ್ಯುನಿಕೇಟಿವ್ ಇಂಗ್ಲೀಷ್ ಕಲಿಸಿ. ಅವನು ಶೇಕ್ಸ್ಪಿಯರ್ ನಾಟಕಗಳು ಓದಬೇಕಾಗಿಲ್ಲ, ಅವನು ವರ್ಡ್ಸ್ವರ್ತ್ ಪದ್ಯಗಳು ಓದಬೇಕಾಗಿಲ್ಲ. ಅವನಿಗೆ ಇಂಗ್ಲೀಷಲ್ಲಿ ಮಾತನಾಡುವ ತುಂಬ ಚೆನ್ನಾಗಿ ಕಮ್ಯುನಿಕೇಟಿವ್ ಆದ ಇಂಗ್ಲೀಷನ್ನು ಕಲಿಸಿ, ಅವನಿಗೆ ಒಂದು ಸಂವಹನದ ಇಂಗ್ಲೀಷನ್ನು ಭಾಷೆಯನ್ನು ಕಲಿಸಿ. ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ಆಳವಾದ ಪರಿಜ್ಞಾನವನ್ನು ಸಾಹಿತಿಗಳಿದ್ದಾರೆ. 8 ಜನ ಈ ನಾಡಿಗೆ ಜ್ಞಾನಪೀಠ ಪ್ರಶಸ್ತಿ ತಂದವರಿದ್ದಾರೆ. ಮೊಟ್ಟ ಮೊದಲಿಗೆ ಕುವೆಂಪು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ತಂದುಕೊಟ್ಟವರು. ಸರ್ಕಾರಕ್ಕೆ ನನ್ನ ಒಂದು ಮನವಿ ಏನೆಂದರೆ, ಯಾವುದೇ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು, ಮಾಧ್ಯಮಿಕ ಶಾಲೆಗಳನ್ನು ಮುಚ್ಚಬೇಡಿ. ಅವು ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಒಂದು ಕಟ್ಟಡ ಇಲ್ಲ, ಒಬ್ಬ ಮಾಸ್ತರ್ ಇಲ್ಲ ಅಂತಕ್ಕಂಥ ಸಮಸ್ಯೆಗಳನ್ನು ಹೇಳಿ ಅವುಗಳೆಲ್ಲ ತಾವು ದಯಮಾಡಿ ಆ ಕೊರತೆಗಳೆಲ್ಲ ನಿವಾರಿಸಿ ಆ ಶಾಲೆಗಳನ್ನು ನೀವು ಊರ್ಜಿತಗೊಳಿಸಿ, ನಡೆಸಿ. ಇಲ್ಲದಿದ್ದರೆ ಶಿಕ್ಷಣದಿಂದ ಆ ಮಕ್ಕಳು ವಂಚಿತರಾಗ್ತಾರೆ. ಭಾಳ ಖಾಸಗಿ ಶಾಲೆಗಳು ಹೋಗಿ ಕಲಿತು ಅಲ್ಲಿಂದ ವಿದ್ಯಾವಂತನಾಗಿ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅವನು ಆರ್ಥಿಕವಾಗಿ ಸಬಲನಾಗಿರೋದಿಲ್ಲ, ಅವನು ಆ ಮನುಷ್ಯ, ಆ ಮಕ್ಕಳು. ಹಾಗಾಗಿ ಆ ಕಾರಣದಿಂದ ಯಾವುದೇ ಶಾಲೆಗಳನ್ನು ಮುಚ್ಚಬಾರ್ದು. ಸರ್, ಅಂದರೆ ಈಗ ಕೊನೆಯದಾಗಿ ನೀವು ಹಳ್ಳಿಯಿಂದ ರಾಜಧಾನಿಗೆ ಹೋಗಿ ಅಧ್ಯಾಪಕರಾಗಿ ಒಂದು ದೊಡ್ಡ ಬದುಕಿನ ಅನುಭವ ಹೊಂದಿರೋರು, ಆ ಬದುಕಿನ ಅನುಭವವನ್ನೇ ಕತೆ ಆಗಿಸ್ತಂಥವ್ರು. ಈ ಸಂದರ್ಭದಲ್ಲಿ ಇಂದಿನ ಯುವಜನತೆಯನ್ನು ಓದಿನಿಂದ ಮತ್ತು ಬೇರೆ ಬೇರೆ ಸಿನಿಕತನ, ಹುಸಿಭಾವುಕತೆಗೆಲ್ಲ ಒಳಗಾಗ್ತಿದ್ದಾರೆ. ಏನು ಅವ್ರಿಗೆ ಒಂದು ಸಂದೇಶ ಕೊಡೋದಕ್ಕೆ ಇಚ್ಛಿಸ್ತೀವಿ? ಈಗಿನ ಯುವ ಲೇಖಕರು ತಕ್ಷಣ ಬರೆದದ್ದು ಫೇಸ್ಬುಕ್ಕಲ್ಲೋ ಅಥವಾ ಇನ್ನೊಂದು ಮಾಧ್ಯಮದಲ್ಲೋ ಪ್ರಕಟವಾಗಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಅದು ತಪ್ಪು. ಸ್ವಲ್ಪ ಅದು ಮಾಗಬೇಕು, ಅನುಭವ ಮಾಗದಾಗ ಅದು ಬರೆಸ್ಕೋಬೇಕು. ನಂದು ತಕ್ಷಣ ನಾನು ಪ್ರಚಾರಕ್ಕೆ ಬರಬೇಕು, ಪ್ರಸಿದ್ಧಿಗೆ ಬರಬೇಕು ಅನ್ನೋದು ಸ್ವಲ್ಪ ಭ್ರಮೆಗಳಲ್ಲಿ ಇದ್ದಾರೆ. ಅದು ಬಿಡಬೇಕು ನಮ್ಮ ಯುವ ಲೇಖಕರು. ಎರಡನೇದಾಗಿ ತನ್ನ ಬರವಣಿಗೆಗೆ ತಾನೇ ಮೊದಲನೇ ವಿಮರ್ಶಕ ಅಂತ ತಿಳ್ಕೊಬೇಕು. ತನ್ನ ಆತ್ಮಾವಲೋಕನ ಮಾಡ್ಕೋಬೇಕು, ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು, ಮತ್ತು ಅನ್ಯ ವಿಮರ್ಶೆನೂ ಮಾಡಬೇಕು. ಅವನು ಯಾವುದೋ ಒಂದು ತನ್ನ ಕೃತಿ ಬಗ್ಗೆ ಒಬ್ಬರು ಮಾತಾಡಿದಾಗ ಅದನ್ನು ಭಾಳ ಗೌರವದಿಂದ ಸ್ವೀಕಾರ ಮಾಡಬೇಕು. ಅದು ಟೀಕೆ ಆಗಲಿ ಅಥವಾ ಮೆಚ್ಚುಗೆ ಆಗಲಿ, ಆಗ ಆ ಲೇಖಕ ಬೆಳೀತಾ ಹೋಗ್ತಾನೆ. ಇಲ್ಲದೇ ಇದ್ದರೆ ನನ್ನ ಬರವಣಿಗೆನೆಲ್ಲ ಈತ ಮೆಚ್ಚಲೇ ಇಲ್ಲ ಅಥವಾ ಹೊಗಳೇ ಇಲ್ಲ ಅನ್ನೋದು ನಿರೀಕ್ಷೆ ಮಾಡಬಾರ್ದು. ನಾನು ಆತ್ಮ ಪರೀಕ್ಷೆ ಮಾಡಿಕೊಂಡಾಗ, ಆತ್ಮ ವಿಮರ್ಶೆಯನ್ನು ಮಾಡಿಕೊಂಡಾಗ ಇವೆಲ್ಲ ಸಾಧ್ಯ ಆಗ್ತದೆ ಒಬ್ಬ ಲೇಖಕ ಬೆಳೆಯೋದಕ್ಕೆ. ನಾವೆಲ್ಲ ಯಾವುದೇ ವಿಮರ್ಶಕನ ಅವಲಂಬಿತ ಇಲ್ದಂಗೆ ನಾವು ಇದುವರೆಗೂ ಬೆಳೆದವು. ನನ್ನ ಯಾವುದೇ ಪುಸ್ತಕಗಳಿಗೂ ಇದುವರೆಗೂ ಒಬ್ಬ ಲೇಖಕನಿಂದ ಮುನ್ನುಡಿ ಬರೆಸಿಲ್ಲ. ಪುಸ್ತಕ ಪ್ರಕಟವಾದ ನಂತರನೇ ಅನೇಕರು ವಿಮರ್ಶೆ ಬರ್ತಿದ್ದಾರೆ. ಇದು ಗಮನಿಸಬೇಕಾದ ವಿಚಾರ. ನಾನು ಯಾವ ಲೇಖಕನ ಹತ್ರ, ವಿಮರ್ಶಕನ ಹತ್ರ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರ್ಕೊಡಿ ಅಂತ ಓದೋನೇ ಇಲ್ಲ, ಕೇಳೋದೇ ಇಲ್ಲ. ನನಗೆ ಯಾರು ಮುನ್ನುಡಿ ಬರ್ಕೊಡಿ ಅಂತ ಇತ್ತೀಚೆಗೆ ಕೇಳ್ತಾರೆ, ನನಗೆ ಮುಜುಗರ ಆಗುತ್ತೆ. ಬೇಡಿ, ನಾನೆಂದು ಬರೆದೋನಲ್ಲ, ನಾನು ಬರ್ಸ್ಕೊಂಡಲ್ಲ. ಬರೀರಿ ನೀವು, ಚೆನ್ನಾಗಿದೆ. ಹೆಚ್ಚಂದ್ರೆ ನಿಮ್ಗೊಂದು ಬ್ಲರ್ಬ್ ಬರ್ಕೊಡ್ತೀನಿ ಅಂತೀನಿ. ಬಹಳ ಇದು ನನ್ನ ಸ್ವಭಾವ ಇದು. ಹಾಗಾಗಿ ನಂದು ಓದು, ಬರವಣಿಗೆ, ನನ್ನ ಮದುವೆ, ನನ್ನ ಉದ್ಯೋಗ ಎಲ್ಲವೂ ನನ್ನ ಎಮ್ಮೆ ಮುಗಿದ ಕೂಡಲೇ ಒಟ್ಟೊಟ್ಟಿಗೆ ಆರಂಭ ಆದಂಥವು. ನನ್ನ ಬರವಣಿಗೆ ಇದುವರೆಗೂ 50 ವರ್ಷ ಆಗಿರ್ಬೇಕು ನನ್ನ ಬರವಣಿಗೆ ಆರಂಭ ಆಗಿ. ಈಗ 74 ವರ್ಷ ತುಂಬಿತು ನನಗೀಗ. ನನ್ನ 70ನೇ ವರ್ಷದ ಅಭಿನಂದನ ಗ್ರಂಥ ಅಗ್ರಹಾರ ಕೃಷ್ಣಮೂರ್ತಿ ಅವರು ಸಾಂಗತ್ಯ ಅನ್ನೋ ಹೆಸರಿನಲ್ಲಿ ತಂದಿದ್ದಾರೆ. ನೀವು ಆ ಪುಸ್ತಕನ ದಯಮಾಡಿ ಗಮನಿಸಿ. ನನ್ನ ಎಲ್ಲ ಸಾಹಿತ್ಯದ ವಿಮರ್ಶೆ, ನನ್ನ ಬಗ್ಗೆ ಬಂದಿರೋ ಎಲ್ಲವೂ ಸಂಗ್ರಹ ಮಾಡಿ ಒಂದು 400-500 ಪುಟ ಇರಬೇಕು, 700 ಪುಟ ಇದೆ ಪುಸ್ತಕ. ಅದು ಒಂದು ಒಳ್ಳೆ ಉಳಿಯುವಂಥ ಒಂದು ಪುಸ್ತಕನ ಅವರು ಮಾಡಿದ್ರು ಅಗ್ರಹಾರ ಕೃಷ್ಣಮೂರ್ತಿ ಅವರು. ಭಾಳ ಸಂತೋಷ ತಂತು ನನಗದು. ನಂತರ ಕೂಡ ನಾನು ಬರಿತಾ ಇದ್ದೀನಿ, ಇವತ್ತಿಗೂ ಬರಿತಾ ಇದ್ದೀನಿ. ನಾನು ಬರವಣಿಗೆ ಅನ್ನೋದು ನಿರಂತರವಾಗಿ ಬರಿತಾ ಇರ್ತದೆ. ಅನಕ್ರೂವರು ಕೊನೆವರೆಗೂ ಬರಿತಾಯಿದ್ರು. ಸಾಯುವಾಗಿ ಹೇಳ್ತಾಯಿದ್ರು ಅವ್ರ ಹೆಂಡ್ತಿಗೆ ಹಾಸ್ಪಿಟ್ಲಲ್ಲಿ, ನಾನು ಮಹಾಭಾರತ ರಾಮಾಯಣ ಬರಿಬೇಕಾಗಿತ್ತು, ಬರೆಯೋಕ್ಕಾಗಲಿಲ್ಲ ಅಂತ ಹೆಂಡ್ತಿಗೆ ಹಾಸಿಗೆಯಲ್ಲಿ ಹೇಳ್ತಾಯಿದ್ರು. ಆದರೂ ಬರೆಯೋಕ್ಕಾಗಲಿಲ್ಲ. ಹಾಗಾಗಿ ನಿಜವಾದ ಲೇಖಕ ತನ್ನ ಪಾಡಂಗೆ ತಾನು ಬರಿತಾ ಇರ್ತಾನೆ. ಪುಟ್ಟಪ್ಪನವರು, ಕುವೆಂಪು ಅವರು
ಯಾವ ವಿಮರ್ಶೆಯನ್ನು ನಿರೀಕ್ಷೆ ಮಾಡಿದವರಲ್ಲ ಅವರು. ಅನೇಕ ಟೀಕೆ ಟಿಪ್ಪಣಿಗಳು ಅವ್ರ ಕಾಲದಲ್ಲಿ ಬರ್ತಿದ್ದು, ಆದರೆ ಅವ್ರು ತನ್ನ ಪಾಡು ತಾವು ಬರಿತಾ ಹೋದರು. ಆ ಬರಿತಾ ಓದೋದ್ರಿಂದ ಇವತ್ತು ಎಲ್ಲರೂ ಪ್ರಸ್ತುತವಾಗಿದ್ದಾರೆ. ಕುವೆಂಪು ಎಲ್ಲರೂ ಮಾತಾಡ್ತಾ ಇದ್ದಾರೆ, ಎಲ್ಲ ಧರ್ಮೀಯರು, ಎಲ್ಲ ಜನಾಂಗದವರು, ಎಲ್ಲ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ. ಯಾವುದೇ ಒಂದು ಇದಕ್ಕೆ ಸೀಮಿತವಾಗಿಲ್ಲ. ಕುವೆಂಪು ಇವತ್ತು ಆ ಬಗೆಯ ಒಬ್ಬ ಧರ್ಮ ಸಹಿಷ್ಣುತೆಯ ವ್ಯಕ್ತಿ ಆಗಿಬಿಟ್ಟಿದ್ದಾರೆ. ಸರ್, ಮತ್ತು ಇನ್ನೊಂದು ಸಾಹಿತ್ಯ ಸಮ್ಮೇಳನ ಅಂತ ಅಂದರೆ ಹಿಂದಿನ ಬಾರಿ ಮಂಡ್ಯದಲ್ಲೆಲ್ಲ ಸಾಹಿತ್ಯ ಸಮ್ಮೇಳನ ಆದಂಥ ಸಂದರ್ಭದಲ್ಲಿ ಆಹಾರ ಸಂಸ್ಕೃತಿ ಬಗ್ಗೆ, ಆಹಾರ ಸಮಾನತೆ ಬಗ್ಗೆ ತುಂಬ ಚರ್ಚೆ ಆಗ್ತಿತ್ತು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಸಾಹಿತ್ಯ ಸಮ್ಮೇಳನದಲ್ಲಾದರೂ ಕೂಡ ನೀವು ಆಹಾರ ಸಮಾನತೆ ಬಗ್ಗೆ, ಇದ್ರ ಬಗ್ಗೆ ಏನಾದ್ರು ಕೂಡ ಚರ್ಚೆ ಆಗೋಂಥದ್ದು, ಅದ್ರ ಬಗ್ಗೆ ಅದು ಆಹಾರ ಅನ್ನೋದು ವ್ಯಕ್ತಿಯ ವೈಯಕ್ತಿಕವಾದ ವಿಚಾರ. ಅದನ್ನು ಪ್ರದರ್ಶನ ಮಾಡಬೇಕಾದ ಅಗತ್ಯ ಇಲ್ಲ. ನಾನು ಇದನ್ನು ತಿಂತೀನಿ ನೋಡ್ರಪ್ಪ ಅಂತ ತೋರಿಸ್ಬೇಕಾಗ್ತಿಲ್ಲ. ನನಗೇನು ನನ್ನ ದೇಹ ಯಾವುದನ್ನು ಸ್ವೀಕಾರ ಮಾಡ್ತದೆ ಅದನ್ನು ಸ್ವೀಕಾರ ಮಾಡೋಣ. ಅದಕ್ಕೆ ಆಹಾರ ಸ್ವೀಕಾರ ಮಾಡೋಕ್ಕೆ ಒಂದು ಜಾಗ ಇರ್ತದೆ, ಕೆಲವು ಕಟ್ಟುನಿಟ್ಟುಗಳಿರ್ತವೆ. ಅದನ್ನು ನಾನು ಪ್ರದರ್ಶನ ಮಾಡಿಬಿಟ್ಟು ನಾನು ಮಾಂಸ ತಿಂತಾಯಿದ್ದೀನಿ, ಮದ್ಯ ಕುಡಿತಾ ಇದ್ದೀನಿ ಅಂತ ತೋರಿಸ್ಬೇಕಾದ ಅಗತ್ಯ ಇಲ್ಲ ಅಂತ ನಾನಂತ ಅಂದ್ಕೊಂಡವನು. ಆದರೆ ನಾನು ಯಾವುದೇ ಮದ್ಯಪಾನ ಆಹಾರದ ವಿಚಾರದಲ್ಲಿ ವಿರೋಧಿ ಅಲ್ಲ, ಮಾಂಸಾಹಾರದ ಬಗ್ಗೆ ಆಗಲಿ ಸಸ್ಯಾಹಾರದ ಬಗ್ಗೆ ವಿರೋಧಿ ಅಲ್ಲ. ಆದರೆ ಈ ಥರ ಪ್ರದರ್ಶನದ ಅಗತ್ಯ ಇಲ್ವೇನೋ ಅಂತ ನನಗೆ ಅನ್ನಿಸ್ತದೆ. ಇದು ಸಮಾಜದಲ್ಲಿ ಬೇರೆ ಥರ ಆಲೋಚನೆಗಳನ್ನು ಹುಟ್ಟಾಗ್ತಾ ಹೋಗ್ತದೆ. ಸರ್, ಮತ್ತು ಕೊನೆಯದಾಗಿ ನೀವು ಇಷ್ಟು ಕಥೆಗಳು, ಇಷ್ಟು ಸಾಹಿತ್ಯ ಕೃಷಿಗಳನ್ನೆಲ್ಲ ಮಾಡಿದ್ದೀರಾ, ಅಧ್ಯಾಪಕರಾಗಿ ತುಂಬ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಪಾಠ ಎಲ್ಲ ಮಾಡಿದ್ದೀರಿ. ಒಟ್ಟಾರೆ ವಿದ್ಯಾರ್ಥಿ ಯುವಜನತೆ ಮತ್ತು ಯುವಜನರಿಗೆ ಓದು ಮತ್ತು ಬರಹಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ನೀವು ಕೊಡುವಂಥ ಸಲಹೆಗಳೇನು ಸರ್? ನಾನು 24 ವರ್ಷ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ, ರಿಜಿಸ್ಟ್ರಾರ್ ಆಗಿ, ಡೈರೆಕ್ಟರ್ ಆಗಿ, ಡೀನ್ ಆಗಿ, ಪ್ರೊಫೆಸರ್ ಆಗೆಲ್ಲ ಕೆಲಸ ಮಾಡಿದವನು. ನಿವೃತ್ತನಾದ ನಂತರವೂ ಕೂಡ ಆಲ್ ಇಂಡಿಯಾ ಸೆಲೆಕ್ಷನ್ UGCಯಿಂದ ಎಮಿರಿಟಸ್ ಪ್ರೊಫೆಸರ್ ಆಗಿ 2 ವರ್ಷ ಕೆಲಸ ಮಾಡಿದೆ. ಆಗ ಬರೆದಂಥ ಒಂದು ಪ್ರಬಂಧಕ್ಕೆ ನಿಮ್ಮ ತುಮಕೂರು ವಿಶ್ವವಿದ್ಯಾಲಯ ನನಗೆ ಡಿಲೀಟ್ ಪದವಿ ಕೊಡ್ತು 1920ರಲ್ಲಿ. ಸಂಶೋಧಕರಿಗೆ 14 ಜನ ಸಂಶೋಧಕರಿಗೆ ನಾನು ಮಾರ್ಗದರ್ಶನ ಮಾಡಿದ್ದೀನಿ. ಎಲ್ಲ ಅಧ್ಯಾಪಕರುಗಳು ಅವರ ಥೀಸಿಸ್ಗಳೆಲ್ಲ ಪಬ್ಲಿಷ್ ಮಾಡಿದ್ದಾರೆ. ನನ್ನ ವಿಶೇಷ ಏನಂದರೆ, ಒಂದು 2-3 ಜನ ಬಿಟ್ಟರೆ ನನ್ನ ಹತ್ರ ಮಾರ್ಗದರ್ಶನ ಪಡೆದಂಥ ಎಲ್ಲರೂ ನನ್ನ ಥೀಸಿಸ್ ಪಬ್ಲಿಷ್ ಮಾಡಿದ್ದಾರೆ. ಇವತ್ತು ಎಷ್ಟು ಜನ ಪಬ್ಲಿಷ್ ಮಾಡ್ತಾ ಇದ್ದೀನಿ ನನ್ನ ಥೀಸಿಸ್ ಅಂತ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು 1988 ನನ್ನ ಥೀಸಿಸ್ ಅವಾರ್ಡ್ ಆದಾಗ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD 91ಗೆ ಪ್ರಿಂಟ್ ಮಾಡಿದೆ. ನಾನು ಆ ಒಂದು ಆತ್ಮವಿಶ್ವಾಸ ಇರಬೇಕು ನಮ್ಮ ಬರವಣಿಗೆ ಬಗ್ಗೆ. ಅದು ರಿಸರ್ಚ್ ಆಗಲಿ, ಸೃಜನಶೀಲ ಬರವಣಿಗೆ ಆಗಲಿ, ಅನುವಾದ ಆಗಲಿ, ಆ ರೀತಿ ನಮ್ಮ ಲೇಖಕರು ಆ ಬಗ್ಗೆ ಒಂದು ಆತ್ಮವಿಶ್ವಾಸನ ಬೆಳೆಸ್ಕೋಬೇಕಾಗ್ತದೆ. ನಾನು ಅನೇಕ ಅನುವಾದಗಳನ್ನು ಕಥೆಗಳನ್ನು ಮಾಡುವಾಗ ಅನುಭವಿಸಿದ್ದೀನಿ. ಸೃಜನಶೀಲೆಯ ಅನುಭವವನ್ನು ಕಂಡಿದ್ದೀನಿ. ಅದರಲ್ಲಿ ಒಂದು ಕೃತಿಯ ಸ್ವತಂತ್ರವಾಗಿ ಬರೆಯೋದಕ್ಕೂ ಅನುವಾದ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಎರಡೂ ಒಂದೇ ಸೃಜನಶೀಲವಾದ ಒಂದು ಪ್ರತಿಭೆಗೆ ಸವಾಲು ಒಡ್ತಕ್ಕಂಥ ಕೆಲಸಗಳೇ ಅವು. ಆ ಕಾರಣದಿಂದ ನಾನು ಎರಡನ್ನೂ ಸಮವಾಗೇ ನೋಡ್ತೀನಿ. ಅನುವಾದ ಆಗಲಿ, ಮೂಲ ಕಥೆಯ ನನ್ನ ಸ್ವತಂತ್ರ ಕಥೆಯಾಗಲಿ. ಆ ದೃಷ್ಟಿಯಿಂದ ನಮ್ಮ ಯುವಕರು, ಸಂಶೋಧಕರು ಏನಾಗಿದೆ, ನಮ್ಮ ಹಿಂದಿನದನ್ನು ಓದಬೇಕು. ಭಾಳ ಮುಖ್ಯವಾಗಿ ಏನು ಬರೆದಿದ್ದಾರೆ, ಯಾರು ಬರೆದಿದ್ದಾರೆ, ಸಂಶೋಧನೆ ಆಗಲಿ, ಕಥೆಯಾಗಲಿ, ಯಾವುದಾದ್ರು ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡವರು ತಮ್ಮ ಹಿಂದಿನದನ್ನು ನೋಡಬೇಕು. ನಾನು PhD ಮಾಡೋ ಸಂದರ್ಭದಲ್ಲಿ MA ಆದ 10 ವರ್ಷದ ನಂತರ ಅಲ್ಲಿವರೆಗೂ ನನಗೆ ವಿಶ್ವಾಸ ಬರಲಿಲ್ಲ. ನಾನು ಇದು ಓದ್ತಾ ಇದ್ದೆ, ಕಥೆಗಳ ಬಗ್ಗೆ ಓದ್ತಿದ್ದೆ, ಕಥೆಗಳು ಬರಿತಾ ಇದ್ದೆ. ಯಾಕೆ ಇದ್ರ ಬಗ್ಗೆನೇ ನಾನು ಅಧ್ಯಯನ ಮಾಡಬಾರ್ದು, ಒಂದು PhD ಮಾಡಬಾರ್ದು ಅನ್ನಿಸ್ದಾಗ 10 ವರ್ಷಗಳ ನಂತರ ನಾನು GS ಶಿವರುದ್ರಪ್ಪನವ್ರ ಹತ್ರ ಹೋಗಿ ಕೇಳ್ಕೊಂಡೆ. KV ನಾರಾಯಣ್ ಗೈಡ್ ತಗೋ ಮಾಡಪ್ಪ ಅಂದರು. ಆಗ ಆ ರೀತಿಯ ವಿಶ್ವಾಸ ಬೆಳೆಸ್ಕೋಬೇಕು, ಆತ್ಮವಿಶ್ವಾಸ ಬೆಳೆಸ್ಕೋಬೇಕು ನಾವು. ಹಾಗಾಗಿ ನಮ್ಮ ಈ ಶಿಕ್ಷಣದ ವ್ಯವಸ್ಥೆಯಲ್ಲೂ ಕೂಡ ಅನೇಕ ದೋಷಗಳಿವೆ. ಸಂಶೋಧನೆ ಅಂದರೆ ಅವರು ಎಷ್ಟು ಸರಳವಾಗಿ ತಗೊಂಡಿದ್ದಾರೆ ಅಂದರೆ ಅದಲ್ಲ. ಅದು ನಮ್ಮ ಹಿರಿಯರು, ಈಗ ತೀನಂ ಶ್ರೀಕಂಠಯ್ಯನವರಾಗಲಿ, TS ವೆಂಕಣ್ಣಯ್ಯನವರಾಗಲಿ, ಇದೇ ರಾಜ್ಯದ ನಮ್ಮ ಹೋಬಳಿಯ ಜಿಲ್ಲೆಯ DL ನರಸಿಂಹಾಚಾರ್ಯರಾಗಲಿ, ಬೆಳ್ಳವೆ ವೆಂಕಟನಾರಾಯಣವರಾಗಲಿ, ಇವರೆಲ್ಲ ಪಾಠ ಮಾಡ್ತೇನೆ. ಫಿಸಿಕ್ಸ್ ಬೇಸ್ಡ್ ಆಗಿದ್ದವರು ಸೆಂಟ್ರಲ್ ಕಾಲೇಜಲ್ಲಿ ಬೆಳ್ಳವೆ ಅವರು. ಮೊದಲನೇ ಬಾರಿಗೆ ಪಂಪ ಭಾರತವನ್ನು ಸಂಶೋಧನೆ ಮಾಡಿ ಪ್ರಕಟಣೆ ಮಾಡಿದವರು ಅವರೇ. ಪಂಪ ಭಾರತ, ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಕಾವ್ಯವನ್ನು. ಹಾಗಾಗಿ ಅವರೆಲ್ಲ ಬೋಧನೆಯ ಜೊತೆಗೆ ಸಂಶೋಧನೆಯೇ ಮಾಡ್ತಾಯಿದ್ರು. ಅವ್ರು ಯಾರು PhD ಅಂತ ತಗೊಂಡರಲ್ಲ. ಸಂಶೋಧನೆ ಮತ್ತು ಬೋಧನೆ ಎರಡು ಇವತ್ತಿನ ದಿನಗಳಲ್ಲಿ ಬೇರೆ ಬೇರೆ ಅಂದ್ಕೊಂಡಿದ್ದಾರೆ. ಅವೆರಡು ಬೇರೆ ಅಲ್ಲ. ನಾನು ಬೋಧನೆ ಮಾಡ್ತಾನೆ ಸಂಶೋಧನೆ ಮಾಡಿದೆ, ಪುಸ್ತಕ ಬರೆದೆ. ನಾನು ಬೋಧನೆ ಮಾಡ್ತಾ ಇದ್ದಾಗ, ನಾನು ಸಂಶೋಧನೆ ಲೇಖನಗಳು ಬರೆಯುವಾಗ, ಕಥೆಗಳು ಬರೆಯುವಾಗ ನಾನು ಸ್ವಲ್ಪ ಕ್ಲಾರಿಟಿ ಬರ್ತದೆ. ನಾನು ಪಾಠ ಮಾಡುವಾಗ
ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ನನಗೆ ನನ್ನ ಸ್ಪಷ್ಟಗೊಳ್ತಾ ಹೋಗ್ತೀನಿ ನನ್ನ ವಿಚಾರಗಳು. ನಾನು ಆ ಬಗೆಯ ಮಾಡಿದ ಪಾಠಗಳು ಅಲ್ಲಿ ಮಾಡಿದ ಉಪನ್ಯಾಸಗಳೇ ಅನೇಕ ಸಂಶೋಧನಾ ಲೇಖನಗಳಾಗಿ ರೂಪುಗೊಂಡಿವೆ ನಂತರ. ಹಾಗಾಗಿ ಬೋಧನೆ ಮತ್ತು ಸಂಶೋಧನೆ ಬೇರೆ ಬೇರೆ ಅಲ್ಲ, ವಿಶ್ವವಿದ್ಯಾಲಯಗಳು ಬೇರೆ ಅಂತ ಪರಿಗಣಿಸ್ದಂಗೆ ಕಾಣ್ತೇವೆ. ಬರೀ ಪದವಿ ಕೊಡೋದು ಮಕ್ಕಳೇ ಪಾಠ ಮಾಡೋದು ಅದಲ್ಲ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಒಬ್ಬ ಲೇಖಕ ಅಂದರೆ ಒಬ್ಬ ಅಧ್ಯಾಪಕ ತನ್ನ ಕರ್ತವ್ಯ ಏನು, ಬರೀ ಪಾಠ ಮಾಡಿದ ನಂತರ ನಾನು ಏನಾಗಿ ಉಳಿದೆ ಅನ್ನೋದು ಭಾಳ ಮುಖ್ಯ. ಒಂದು 2 ಪುಸ್ತಕ ಮಾಡಲಿ ಒಂದು ಸಂಶೋಧನಾ ಕ್ಷೇತ್ರದಲ್ಲಿ ಉಳಿಯುವಂಥ ಕೆಲಸ ಮಾಡಬೇಕು. ಸಣ್ಣಗುಡ್ಡಯ್ಯನವರಿದ್ದರು ಈ ತುಮಕೂರಿನಲ್ಲಿ, ವೀರಭದ್ರಯ್ಯನವರಿದ್ದರು, ನಮ್ಮ ಅನೇಕ ಮೇಷ್ಟ್ರುಗಳು, ಬರಗೂರು ರಾಮಚಂದ್ರಪ್ಪನವರು ಇವರೆಲ್ಲ ಇಲ್ಲಿ ಕೆಲಸ ಮಾಡಿದ್ರು. GS ಸಿದ್ಧಲಿಂಗಯ್ಯನವರು, ಸಿ ಮಹಾದೇವಪ್ಪನವರು ಹಿರಿಯ ಪ್ರಾಧ್ಯಾಪಕರು ಇನ್ನೂ ಇದ್ದಾರೆ, 101 ವರ್ಷ ಬೆಂಗಳೂರಲ್ಲಿದ್ದಾರೆ. ಇವರೆಲ್ಲ ಸಂಶೋಧನೆ ಕೆಲಸ ಮಾಡಿ ಪಾಠ ಮಾಡುತ್ತಲೇ ಕೆಲಸ ಸಂಶೋಧನೆ ಮಾಡಿದವರು. DLN ಆಗಲಿ, ತೀನಂಶ್ರೀ. ಕುವೆಂಪು ಅವರು ಎಲ್ಲೂ PhD ಅಂತ ರಿಜಿಸ್ಟ್ರೇಷನ್ ಮಾಡಿದವರಲ್ಲ. ಅನೇಕ ವಿಶ್ವವಿದ್ಯಾಲಯಗಳು 6 ವಿಶ್ವವಿದ್ಯಾಲಯಗಳು ಡಿಲೀಟ್ ಕೊಟ್ಟಿದ್ದಾರೆ. ಮತ್ತು ಕುವೆಂಪುಗೆ ಮಾರ್ಗದರ್ಶನ ಮಾಡಿದ್ದು ಇಬ್ಬರಿಗೇನೆ PhD, ಒಬ್ಬರು ಪ್ರಭುಶಂಕರು, ಒಬ್ಬ GS ಶಿವರುದ್ರಪ್ಪ. ಇವತ್ತು ನಾನು 50 ಜನಕ್ಕೆ ನಾನು PhD ಮಾರ್ಗದರ್ಶನ ಮಾಡಿದೆ. ಇವತ್ತಿನ ವ್ಯವಸ್ಥೆ ಒಳಗಡೆ 60 ಜನಕ್ಕೆ ಮಾಡಿದೆ ಅಂತ ಬರ್ಕಂತಾರೆ. 50-60 ನಾನು ಏನು ಮಾಡಿದೆ, ಯಾವುದಪ್ಪ ಉಳಿತಪ್ಪ, ಏನಾರು ಒಬ್ಬ ಪ್ರಕಟಣೆ ಮಾಡಿದ್ನ ಏನು ಅಂದ್ರೆ ಒಂದು ಸಿಗಲ್ಲ. ಸೊ ಸಂಶೋಧನೆ ಅಂದರೆ ಆ ಲೆವೆಲಲ್ಲಿ ಆಗಿದೆ. ಬರೀ ಒಂದು ಅಧ್ಯಾಪಕನಾಗೋದಕ್ಕೆ ಒಂದು ಪದವಿ, ಇನ್ನೊಂದು ಪದವಿ ಅಷ್ಟೇ. ಅದು UGCನೇ ಮಾಡಬೇಕು, ಒಂದು ಪದವಿ ಅಂತ ಮಾಡಬೇಕು. ಸಂಶೋಧನೆ ಅಂತ ಯಾಕೆ ಮಾಡಬೇಕು ಅದನ್ನು? ಆಫ್ಟರ್ MA ಒಂದು PhD ಮಾಡ್ಕೊಂಡು ಒಂದು ಪದವಿ ಕೊಡ್ತೀವಪ್ಪ, ಲೆಕ್ಚರರ್ಗೆ ಅಪಾಯಿಂಟ್ ಮಾಡೋದಕ್ಕೆ ಒಂದು ಅರ್ಹತೆ ಬೇಕು ಅದಂತ ಮಾಡಿಬಿಟ್ರೆ ಒಳ್ಳೆಯದು. ಹೇಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕ ಈ ಬಗೆಯ ನೀತಿಗಳಲ್ಲೇ ಒಂದು ರೀತಿಯ ಕ್ರಮಲೋಪಗಳಿವೆ ಅನ್ನೋದು ನನಗೆ ಮನವರಿಕೆ ಆಗ್ತಾಯಿದೆ. ನಾನು ಯಾಕೆಂದರೆ ಒಂದು ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಾರಾಗಿ ಕೆಲಸ ಮಾಡಿದವನು, ಆ ವಿಶ್ವವಿದ್ಯಾಲಯದ ಸ್ಟ್ಯಾಚ್ಯೂಟ್ ಬರೆಯಾಗ, ಆಕ್ಟ್ ಬರೆಯಾಗ, ಅಧಿನಿಯಮ ಬರೆಯಾಗ, ಆರ್ಡಿನೆನ್ಸ್ ಕೆಲಸ ಮಾಡಿದವನು ನಾನು. ವಿಶ್ವವಿದ್ಯಾಲಯಗಳ ನಿಯಮಗಳು ಹೇಗಿರ್ತವೆ, UGC ನಿಯಮಗಳೇನಿರ್ತವೆ, ಸ್ಟೇಟ್ಸ್ ನಿಯಮಗಳು ಹೇಗಿರ್ತವೆ ಅನ್ನೋವನ್ನೆಲ್ಲವನ್ನು ಇಟ್ಕೊಂಡು ನೋಡಿದಾಗ ಎಲ್ಲೋ ನಮ್ಮ ಉನ್ನತ ಶಿಕ್ಷಣ ಕ್ರಮ ಸರಿಯಾದ ದಾರಿನಲ್ಲಿ ಹೋಗ್ತಾ ಇಲ್ವೇ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ಸರ್, ಈಗ 21ನೇ ತಾರೀಕು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇಡೀ ಜಿಲ್ಲೆಯ ಸಾಂಸ್ಕೃತಿಕ ಒಂದು ಗತವೈಭವವನ್ನೇ ಪರಿಚಯಿಸುವಂಥ ನಿಟ್ಟಿನಲ್ಲಿ ತುಂಬ ಸಿದ್ಧತೆಗಳು ನಡೀತಾ ಇದ್ದಾವೆ. ನಮ್ಮ ಜಿಲ್ಲೆಯವರಾದಂಥ ನೀವು ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿ ಈ ಜಿಲ್ಲೆಯ ಹೆಸರನ್ನು ಪಸರಿಸಿದಂಥವರು ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದೀರಿ. ಕೊನೆಯದಾಗಿ ಇಡೀ ಜಿಲ್ಲೆಯ ಜನರ ಪ್ರೀತಿ ಮತ್ತು ಇಲ್ಲಿನ ಸಾಂಸ್ಕೃತಿಕ ವೈಭವದ ಬಗ್ಗೆ ನೀವು ಮಾತಾಡೋದಾದರೆ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ನಾನು ತುಮಕೂರು ಜಿಲ್ಲೆಯ ನಾಗರಿಕತೆ ಆಗಲಿ, ತುಮಕೂರಿನ ಪ್ರಾಚೀನತೆ ಬಗ್ಗೆ ಆಗಲಿ ನನ್ನ ಭಾಷಣದಲ್ಲಿ ಡಿಟೇಲಾಗಿ ಬರೆದಿದ್ದೀನಿ. ಈ ತುಮಕೂರಿಗೆ ಹೇಗೆ ಬಂತು, ಎಷ್ಟು ಒಂದು ಹಳ್ಳಿಯಾಗಿದ್ದದ್ದು, ಬರೀ 300 ಜನಸಂಖ್ಯೆ ಇದ್ದದ್ದು ಇವತ್ತು 1,00,000 ಜನಸಂಖ್ಯೆಗೆ ಬೆಳೆದಿದೆ, ಸ್ಮಾರ್ಟ್ ಸಿಟಿಯಾಗಿ ಬೆಳೆದಿದೆ. ನಾಗರಿಕರು, ಕಲಾವಿದರು, ಕಾಲೇಜುಗಳು ಮತ್ತು ಲಾಯರ್ಸ್ಗಳು, ವಿದ್ಯಾಸಂಸ್ಥೆಗಳು ಎಲ್ಲ ಇವತ್ತು ಒಂದು ದೊಡ್ಡ ನಗರಕ್ಕೆ ಸ್ಪರ್ಧಾತ್ಮಕವಾಗಿ ಬೆಳೆದಿದೆ ಇದು. ಮತ್ತು ಅಷ್ಟೇ ಪ್ರಮಾಣದಲ್ಲಿ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರ್ತಾ ಇದೆ. ಆ ದೃಷ್ಟಿಯಿಂದ ತುಮಕೂರಿಗೆ ತುಂಬೆ ಹೂವಿಂದ ನಿಷ್ಪತ್ತಿ ಮಾಡ್ತಾರೆ. ಅವತ್ತು ನಂದು ತುಂಬೆ ಹೂವು ಅಂತ ಪುಸ್ತಕ ಬಿಡುಗಡೆ ಆಗ್ತದೆ. ನಂದು ತುಮಕೂರು ಜಿಲ್ಲೆಯ 39 ಕಥೆಗಾರರ ಕಥೆಗಳ ಒಂದು ಸಂಕಲನ ಅದು. ತುಂಬೆ ಹೂವು ಅಂತ ಕೊಟ್ಟಿದ್ದೀನಿ. ತುಂಬೆ ಹೂವು ಅಂದರೆ ಯಾಕೆ ಬಂತು? ತುಂಬೆ ಹೂವನ್ನು ಶಿವನಿಗೆ ಅರ್ಪಿಸ್ತಿದ್ದಂತೆ. ತುಂಬೆ ಹೂವಿಂದ ನಿಷ್ಪತ್ತಿ ಮಾಡ್ತಾರೆ ತುಮಕೂರು ಅಂತಕ್ಕಂಥ ಊರನ್ನು. ಹಾಗಾಗಿ ತುಮಕೂರಿಗೆ ಪ್ರಾಚೀನವಾದ ಇತಿಹಾಸ ಇದೆ, ಪ್ರಾಚೀನವಾದ ಚರಿತ್ರೆ ಇದೆ, ಪ್ರಾಚೀನವಾದ ನೆನಪುಗಳಿವೆ. ಅನೇಕ ಲೇಖಕರು, ಸ್ವಾತಂತ್ರ್ಯ ಹೋರಾಟಗಾರರು, ಕಲಾವಿದರು, ಹಿರಿಯ ರಾಜಕಾರಣಿಗಳು ಎಲ್ಲರೂ ಸೇರಿ ಕಟ್ಟಿದ್ದಾರೆ ಈ ಜಿಲ್ಲೆಯನ್ನು. ಮತ್ತು ಭೌಗೋಳಿಕವಾಗಿ ಮತ್ತು ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಕೂಡ ಇದು ಜಿಲ್ಲೆ ತುಂಬ ಸಮೃದ್ಧವಾದ, ಸಂಪದ್ಭರಿತವಾದ. ಅದರಲ್ಲಿ ನಮ್ಮ ಕುಣಿಗಲ್ ತಾಲೂಕು ಸ್ವಲ್ಪ ಯಾವುದೇ ನಾಲೆ ನೀರಾಗಲಿ ಮತ್ತೊಂದಾಗಲಿ ಇಲ್ಲ. ಆದರೆ ಮುಖ್ಯವಾಗಿ ಕುಣಿಗಲ್ ಕೂಡ ಬರಗಾಲ ಅಥವಾ ನನಗೆ ಅವತ್ತು ನನ್ನ ಬಗ್ಗೆ ಒಂದು ಬರೆದಿರೋ ಒಂದು ಪುಸ್ತಕ ಕೂಡ ಬಿಡುಗಡೆ ಆಗ್ತಾಯಿದೆ. ಅದರ ಹೆಸರು ಬಯಲು ಬೆಳಗು ಅಂತ. ನನ್ನ ಬಗ್ಗೆ ನನ್ನ ಸಾಹಿತ್ಯ ನಾನು ಕುರಿತು ಬರೆದಿರೋರೊಬ್ಬರು ಪ್ರಕಾಶ್ ಅಬ್ಬೂರ್ ಅಂತ. ಆ ಪುಸ್ತಕ ಕೂಡ ಬಿಡುಗಡೆ ಆಗ್ತಾಯಿದೆ. ನನ್ನ ಬಯಲು ಬೆಳಗು ಅಂತ ಯಾಕೊಂಡ್ರೆ ಬಯಲು ನಾಡಿಂದ ಬಂದಂಥ ಮನುಷ್ಯ, ಅಲ್ಲಿಂದ ಏನೋ ಒಂದು ಎನ್ಲೈಟ್ಮೆಂಟ್ ತಂದಿದ್ದಾನೆ ಅನ್ನೋ ಒಂದು ರೂಪಕಗೆ ಇಟ್ಕೊಂಡು ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ನಾನು ಕುಣಿಗಲ್ ತಾಲೂಕನ್ನು ಮೊದಲಿಂದಲೂ 93ರಲ್ಲಿ ಅಧ್ಯಕ್ಷನಾಗಿದ್ದಿಗೆ, ಮೊದಲನೇ ಸಮ್ಮೇಳನದ ಅಧ್ಯಕ್ಷ ಕುಣಿಗಲ್ ತಾಲೂಕಿಗೆ. ಅವತ್ತು ನಾನು ಭಾಷಣ ಬರೆದಾಗ ಒಂದು ಮಾತು ಬರೆದಿದ್ದೆ. ಕುಣಿಗಲು ರೇಷ್ಮೆ ಮತ್ತು ಕುದುರೆಗೆ
ಪ್ರಸಿದ್ಧಿಯಾದ ಸ್ಥಳ. ರೇಷ್ಮೆ ಸೂಕ್ಷ್ಮತೆಗೆ, ಕುದುರೆ ಕಾಠಿಣ್ಯತೆಗೆ. ಈ ಕಾಠಿಣ್ಯತೆ ಮತ್ತು ಸೂಕ್ಷ್ಮತೆಯನ್ನು ಒಳಗೊಂಡಂಥ ಒಂದು ತಾಲೂಕಿದು. ಆ ತಾಲೂಕಿನಲ್ಲಿ ನಾನು ನನ್ನ ಬರವಣಿಗೆ ಮೂಲಕ ಅಲ್ಲಿಯ ಬದುಕನ್ನು ಅರ್ಥೈಸಿಕೊಳ್ಳಲು, ನನ್ನ ಅನುಭವಗಳನ್ನು ನನ್ನ ಸುಪರ್ದಿಗೆ ತೆಗೆದುಕೊಂಡು ಅದನ್ನು ಸಾರ್ವತ್ರಿಕಗೊಳಿಸಲು ಪ್ರಯತ್ನ ಪಟ್ಟೆ ಅಂತ ಒಂದು ಮಾತು ಬರ್ತಿದ್ದೆ ಅವತ್ತು. ನಂತರ ನಾನು 2016ರಲ್ಲಿ ನನ್ನನ್ನು ಬೆಂಗಳೂರಿನಲ್ಲಿ ಇರೋದರಿಂದ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮೊದಲ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿದರು. ಆವಾಗ ರಾಜರಾಜೇಶ್ವರಿ ನಗರದಲ್ಲಿ ನಡೀತು. ನಂತರ ಅಲ್ಲಿ ನನ್ನ ನಂತರ ಇವರು ವಡಗಟ್ಟವರು, ನಾರಾಯಣ ವಡಗಟ್ಟವರಾದರು. ನಂತರ ನಿಡ್ಸಾಲೆ ಪುಟ್ಟಸಮ್ಮಯ್ಯನವರಾದರು ಆ ಕ್ಷೇತ್ರದಲ್ಲಿ. ಕುಣಿಗಲ್ಲಲ್ಲಿ ನನ್ನ ನಂತರ ಬೋರ್ಲಿಂಗಯ್ಯನವರಾದರು. ನಂತರ ಸಂದಲಿಗೆರೆ ಲಕ್ಷ್ಮೀಪತಿಯವರಾದರು. ಅವರು ಒಂದು ಒಳ್ಳೆಯ ಕಟ್ಟಡವನ್ನು ಕೊಟ್ಟಿದ್ದಾರೆ ಸಾಹಿತ್ಯ ಇವತ್ತು ಅಲ್ಲಿ ಒಂದು ಗ್ರಂಥಾಲಯ ಕೂಡ ಉದ್ಘಾಟನೆ ಆಯಿತು. ನಾನು ಮತ್ತು ನಮ್ಮ ಸಿದ್ಧಲಿಂಗಪ್ಪನವರು ಹೋಗಿ ಉದ್ಘಾಟನೆ ಮಾಡಿ ಬಂದು ಅಲ್ಲಿ ತುಂಬ ಒಳ್ಳೆಯ ಸುಸಜ್ಜಿತವಾದ ಕಟ್ಟಡ. ಒಂದು ಒಳಗಡೆ ಈಗ ಭೌತಿಕವಾದ ಒಂದು ಸ್ವರೂಪ ಬಂದಿದೆ. ಅದಕ್ಕೆ ಬೌದ್ಧಿಕವಾದ ಒಂದು ಸ್ವರೂಪವನ್ನು ಕೊಡೋಕ್ಕೆ ಅವರು ಅಲ್ಲಿಯ ರಮೇಶ್ ಅಂತ ಅಧ್ಯಕ್ಷರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಂದ ಪುಸ್ತಕಗಳ ಸಂಗ್ರಹ ಮಾಡಿ ಕೆಲವು ಕೊಂಡಿ ಗ್ರಂಥಾಲಯನ ಬೇರೆ ಜನ ಓದೋದಕ್ಕೆ ಒಂದು ಅನುಕೂಲವನ್ನು ಕಲ್ಪಿಸ್ತಾ ಇದ್ದಾರೆ. ತುಂಬ ಒಳ್ಳೆಯ ಕೆಲಸ ಅದು ಆಗಬೇಕದು. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ಇಷ್ಟು ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಈ ದಿನಕ್ಕೆ ಒಂದು ಸಂದರ್ಶನ ಕೊಟ್ಟು ನಿಮ್ಮ ಇಡೀ ಬದುಕಿನ ಒಂದು ಸಾಹಿತ್ಯ ಕೃಷಿ ಮತ್ತು ನಿಮ್ಮ ಏನೆಲ್ಲ ಸರ್ಕಾರಕ್ಕೆ ಸಲಹೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಿ. ನಿಮ್ಮ ಸಮಯಕ್ಕೆ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು ತಿಳಿಸಿ. ತಮಗೂ ಧನ್ಯವಾದಗಳು. ನನ್ನ ಈ ದಿನ ಡಿಜಿಟಲ್ ಮಾಧ್ಯಮಕ್ಕೂ ನನ್ನ ಅನಂತ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.